Hello friends, welcome to my channel all about education. ಇವತ್ತು ನಾವು ಇಂಗ್ಲಿಷ್ ಪೆಡಗಾಜಿ ಇಂಪಾರ್ಟೆಂಟ್ ಟರ್ಮ್ಸ್ ನಾವು ಇವತ್ತು ಕಲಿಯೋಣ. ನೋಡಿ ಇಲ್ಲಿ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅಕ್ವಿಸಿಷನ್ ಆ್ಯಂಡ್ ಲರ್ನಿಂಗ್. ಅಕ್ವಿಸಿಷನ್ ಮತ್ತು ಕಲಿಕೆಯಲ್ಲಿ ಲರ್ನಿಂಗಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂದರೆ, ಇಲ್ಲಿ ಲೆಫ್ಟ್ ಸೈಡ್ ಇದೆಯಲ್ಲ, ಇದು ಪರ್ಪಲಲ್ಲಿರೋದು ಅದೆಲ್ಲ ಅಕ್ವಿಸಿಷನ್ದು, ರೈಟ್ ಸೈಡಲ್ಲಿರೋದು ಲರ್ನಿಂಗ್ ಪಾಯಿಂಟ್ಸ್. ಓಕೆ, ಅಕ್ವಿಸಿಷನ್ ಅಂದರೆ ಏನು? ಅದು ಅಕ್ವಿಸಿಷನ್ ಹೇಗಾಗುತ್ತೆ ಅಂದರೆ ಸಬ್ ಕಾನ್ಷಿಯಸ್ ಸ್ಟೇಟ್, ಅಂದರೆ ಕನ್ನಡದಲ್ಲಿ ಅದಕ್ಕೆ ಅಜಾಗೃತ ಅಂತಾರೆ, ಅಜಾಗೃತ. ಈ ಸ್ಟೇಟಲ್ಲಿ ಸಬ್ ಕಾನ್ಷಿಯಸ್ ಸ್ಟೇಟಲ್ಲಿ ಏನು ಮಾಡ್ತಾರೆ ಮಕ್ಕಳು, ದೊಡ್ಡವರು. ಇವಾಗ ಅಕ್ವಿಸಿಷನ್ ಅಂದರೆ ಏನು? ನಮ್ಮ ಮನೇಲಿ ನಾವು ಏನೇನು ಮಾತಾಡ್ತೀವೋ ಅದನ್ನ ನೋಡಿಬಿಟ್ಟು ಚಿಕ್ಕ ಮಕ್ಕಳು ಕಲಿತಾರೆ. ನಾವು ಮಾತಾಡೋ ಭಾಷೆ ಆಗಿರಲಿ, ಅಥವಾ ನಾವು ಯಾರಿಗಾದ್ರೂ ಬೈತಾ ಇರೋದಾಗಿರಲಿ, ಅಥವಾ ನಾವು ಓದೋದಾಗಿರಲಿ, ಅಥವಾ ನಮ್ಮ ಕಲ್ಚರ್ ಆಗಿರಲಿ, ನಾವು ಪ್ರೇ ಮಾಡೋದಾಗಿರಲಿ, ನಾವು ಪೂಜೆ ಮಾಡೋದಾಗಿರಲಿ, ಏನೇ ಆಗಿರಲಿ ಅದನ್ನು ನೋಡಿಬಿಟ್ಟು ಕಲಿತಾರಲ್ಲ, ಅದಕ್ಕೆ ಅಕ್ವಿಸಿಷನ್ ಅಂತ ಹೇಳ್ತಾರೆ. ಲರ್ನಿಂಗ್ ಬಂದುಬಿಟ್ಟು ಅದು ಕಾನ್ಷಿಯಸ್ ಸ್ಟೇಟ್ ಅಂತಂದರೆ ಜಾಗೃತ. ನೋಡಿ ಸೆಕೆಂಡ್ ಪಾಯಿಂಟ್ ನೋಡಿ, ಇವಾಗ ಫುಲ್ ಈ ಪಾಯಿಂಟ್ಸ್ ನೋಡಿದಾಗ ಆಮೇಲೆ ಕ್ಲಿಯರ್ ಆಗುತ್ತೆ ನಿಮಗೆ. ಇವಾಗ ಫಸ್ಟ್ ಪಾಯಿಂಟಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಓಕೆ, ಸೆಕೆಂಡ್ ಪಾಯಿಂಟ್ ನೋಡಿ, ಇನ್ಫಾರ್ಮಲ್ ಸಿಚುಯೇಷನ್ಸ್ ಅಂದರೆ ಏನು? ಇನ್ಫಾರ್ಮಲ್ ಸಿಚುಯೇಷನ್ ನಿಮಗೆ ಫಾರ್ಮಲ್ ಮತ್ತು ಇನ್ಫಾರ್ಮಲ್ ನಾನು ಮೊದಲೇ ವೀಡಿಯೋಸಲ್ಲಿ ಹೇಳಿದ್ದೀನಿ. ಇನ್ಫಾರ್ಮಲ್ ಅಂದರೆ ನಾವು ಡೈಲಿ ಹೇಗೆ ಮಾತಾಡ್ತಿದ್ದೀವೋ ಮನೇಲಿ, ಅದನ್ನು ಇನ್ಫಾರ್ಮಲ್ ಅಂತಾರೆ. ಫಾರ್ಮಲ್ ಅಂದರೆ ಅಫಿಷಿಯಲ್ ಆಗಿ ಯೂಸ್ ಮಾಡ್ತಾರಲ್ಲ, ಅದಕ್ಕೆ ಫಾರ್ಮಲ್ ಅಂತೀವಿ. ಇನ್ಫಾರ್ಮಲ್ ಸಿಚುಯೇಷನ್ಸ್ ಇವಾಗ ನಾವು ಡೈಲಿ ಮನೇಲಿ ಏನು ಮಾತಾಡ್ತೀವೋ ಅದನ್ನು ಅಕ್ವೈರ್ ಮಾಡ್ಕೊತಾರೆ. ಅಕ್ವಿಸಿಷನಲ್ಲಿ ಇನ್ಫಾರ್ಮಲ್ ಸಿಚುಯೇಷನ್ಸ್ ಇರುತ್ತೆ. ಆದರೆ ಫಾರ್ಮಲ್ ಸಿಚುಯೇಷನ್ಸ್ ಅಂದರೆ ಏನು? ಅದು ಸ್ಕೂಲಲ್ಲಿ ಹೋಗಿ ಕಲಿತಾರೆ. ಫಾರ್ಮಲ್ ಸಿಚುಯೇಷನ್ಸ್ ಅಂದರೆ ಅಫಿಷಿಯಲ್ ಆಗಿ ಕಲಿಯೋದು. ಓಕೆ, ಥರ್ಡ್ ಪಾಯಿಂಟ್, ನೋ ರೂಲ್ಸ್. ಇಲ್ಲಿ ಮನೆಯಲ್ಲಿ ಅಕ್ವಿಸಿಷನಲ್ಲಿ ಏನಿರುತ್ತೆ, ಏನು ರೂಲ್ಸ್ ಏನಿರಲ್ಲ. ಆದರೆ ಲರ್ನಿಂಗಲ್ಲಿ ಏನಾಗುತ್ತೆ, ರೂಲ್ಸ್ ಮತ್ತು ಗ್ರಾಮರ್, ವೊಕ್ಯಾಬ್ಲರಿ ಲರ್ನ್ಡ್ ಇನ್ ಕಂಟ್ರೋಲ್ಡ್ ಮ್ಯಾನರ್. ಇದು ಎವ್ರಿ ಪಾಯಿಂಟ್ ಇದೆಯಲ್ಲ, ಯಾವ ಪಾಯಿಂಟ್ ಬೇಕಾದರೂ ಕೇಳ್ಬೋದು ನಿಮಗೆ ಕ್ವಶನ್ ಆಗಿ. ಅದಕ್ಕೆ ಒಂದೊಂದು ಪಾಯಿಂಟು ಇದರಲ್ಲಿ ಇಂಪಾರ್ಟೆಂಟ್. ನೋಡಿ ಇಲ್ಲಿ ಲರ್ನಿಂಗಲ್ಲಿ ಏನಾಗುತ್ತೆ, ಥರ್ಡ್ ಪಾಯಿಂಟ್, ರೂಲ್ಸ್, ಗ್ರಾಮರ್, ವೊಕ್ಯಾಬ್ಲರಿ ಲರ್ನ್ಡ್ ಇನ್ ಕಂಟ್ರೋಲ್ಡ್ ಮ್ಯಾನರ್. ಗ್ರಾಮರ್ ಆಗಿರಲಿ, ಶಬ್ದಕೋಶ ಆಗಿರಲಿ, ರೂಲ್ಸ್ ಆಗಿರಲಿ, ಇದನ್ನೆಲ್ಲ ಲರ್ನಿಂಗಲ್ಲಾಗುತ್ತೆ. ಆದರೆ ಅಕ್ವಿಸಿಷನಲ್ಲಿ ನೋ ರೂಲ್ಸ್ ಇರಲ್ಲ. ಅಕ್ವಿಸಿಷನಲ್ಲಿ ಫೋರ್ತ್ ಪಾಯಿಂಟ್, ಇಟ್ ಹ್ಯಾಪನ್ಸ್ ನ್ಯಾಚುರಲಿ. ಇದು ಅಕ್ವಿಸಿಷನ್ ಇದೆಯಲ್ಲ, ಇದು ನ್ಯಾಚುರಲ್ ಆಗಿ ನೋಡಿ ಕಲಿತಾರೆ ಮಕ್ಕಳು. ಆದರೆ ಇದರಲ್ಲಿ ಲರ್ನಿಂಗಲ್ಲಿ ಅದರಲ್ಲಿ ರೂಲ್ಸ್ ಇರುತ್ತೆ, ಅದು ನ್ಯಾಚುರಲ್ ಆಗಿ ಕಲಿಯೋದಿಲ್ಲ. ನೆಕ್ಸ್ಟ್, ಅಕ್ವಿಸಿಷನಲ್ಲಿ ಫೋಕಸ್ ಈಸ್ ಆನ್ ಮೀನಿಂಗ್ಫುಲ್ ಕಮ್ಯುನಿಕೇಷನ್, ನಾಟ್ ಆನ್ ಗ್ರಾಮ್ಯಾಟಿಕಲ್ ಫಾರ್ಮ್ಸ್. ಒಂದು ಮೀನಿಂಗ್ಫುಲ್ ಸಂವಹನ ಇರುತ್ತೆ. ಮನೆಯಲ್ಲಿ ನಾವು ಮಾತಾಡ್ತೀವಿ, ಅದು ಏನೇನೋ ಮಾತಾಡಲ್ಲ ನಾವು, ಮೀನಿಂಗ್ಫುಲ್ ಕಮ್ಯುನಿಕೇಷನ್ ಇರುತ್ತಲ್ಲ, ಸಂವಹನ ಇರುತ್ತಲ್ಲ, ಅದು ಮಕ್ಕಳು ಮನೆಯಲ್ಲಿ ಕಲಿತಾರೆ, ಅಕ್ವೈರ್ ಮಾಡ್ಕೋತಾರೆ, ಅಕ್ವಿಸಿಷನ್ ಆಗುತ್ತೆ. ಆದರೆ ಇಲ್ಲಿ ಲರ್ನಿಂಗಲ್ಲಿ ಫೋಕಸ್ ಈಸ್ ಆನ್ ಗ್ರಾಮರ್. ಸ್ಕೂಲಲ್ಲಿ ಇಲ್ಲಿ ಅಕ್ವಿಸಿಷನ್ ಏನಾಗುತ್ತೆ, ಅದು ಮನೆಯಲ್ಲಿ. ಅಕ್ವಿಸಿಷನ್ ಮನೇಲಾಗೋದು. ಲರ್ನಿಂಗ್ ಇದೆಯಲ್ಲ, ಅದು ಎಲ್ಲಾಗುತ್ತೆ, ಕಲಿಕೆ ಇದೆಯಲ್ಲ, ಅದು ಎಲ್ಲಾಗುತ್ತೆ, ಸ್ಕೂಲಲ್ಲಿ. ಫೋಕಸ್ ಈಸ್ ಆನ್ ಗ್ರಾಮರ್. ಲಾಸ್ಟ್ ಪಾಯಿಂಟ್, ಇಂಟರಾಕ್ಷನ್ಸ್ ವಿತ್ ನೇಟಿವ್ ಸ್ಪೀಕರ್ಸ್. ಅಂದರೆ ಇಂಟ್ರಾಕ್ಷನ್ಸ್ ವಿತ್ ನೇಟಿವ್ ಸ್ಪೀಕರ್ಸ್ ಅಂದರೆ ಯಾರು? ನೇಟಿವ್ ಅಂದರೆ ನಮ್ಮ ಮನೇಲಿ ಇರ್ತಾರಲ್ಲ ಅವ್ರ ಜೊತೆ, ನಮ್ಮ ಮನೇಲಿ ಯಾರು ಮಾತಾಡ್ತೀವೋ ಅವ್ರ ಜೊತೆ. ಇಂಟರಾಕ್ಷನ್ ಅಂದರೆ ಮಾತಾಡೋದು. ಲಾಸ್ಟ್ ಪಾಯಿಂಟ್, ಲರ್ನಿಂಗಲ್ಲಿ ಇಟ್ ಹ್ಯಾಪನ್ಸ್ ಇನ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್. ಲರ್ನಿಂಗ್ ಎಲ್ಲಾಗುತ್ತೆ, ಸ್ಕೂಲ್ ಮತ್ತು ಕಾಲೇಜಲ್ಲಾಗುತ್ತೆ. ಅಕ್ವಿಸಿಷನ್ ನ್ಯಾಚುರಲ್ ಆಗುತ್ತೆ, ಮನೇಲಾಗುತ್ತೆ, ಏನೂ ರೂಲ್ಸ್ ಇರಲ್ಲ, ನ್ಯಾಚುರಲ್ ಆಗಿ ದೊಡ್ಡವ್ರು ನೋಡಿಬಿಟ್ಟು ಕಲಿತಾರೆ. ಇನ್ಫಾರ್ಮಲ್ ಇರುತ್ತೆ. ಮತ್ತು ಸಬ್ ಕಾನ್ಷಿಯಸ್, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸಬ್ ಕಾನ್ಷಿಯಸ್ ಅಂದರೆ ಅಜಾಗೃತವಾಗಿ ಕಲಿಯೋದು, ಅದು ಅಕ್ವಿಸಿಷನ್, ಮನೆಯಲ್ಲಿ ಕಲಿತಾರೆ. ಆದರೆ ಲರ್ನಿಂಗ್ ಇದೆಯಲ್ಲ, ಅದು ಜಾಗೃತೆಯಿಂದ ನಮಗೆ ಸ್ಕೂಲಲ್ಲಿ ಏನು ಕಲಿತೀವೋ ಅದು ಲರ್ನಿಂಗ್ ಆಗುತ್ತೆ. ಇದಕ್ಕೆ ರಿಲೇಟೆಡ್ ಒಂದು ಕ್ವೆಶನ್ ಆ್ಯಡ್ ಮಾಡಿದ್ದೀನಿ. ಫಸ್ಟ್ ಕ್ವೆಶನ್, ಲ್ಯಾಂಗ್ವೇಜ್ ಅಕ್ವಿಸಿಷನ್ ಸ್ಟ್ಯಾಂಡ್ಸ್ ಫಾರ್ ಆಪ್ಷನ್ಸ್: learning a language without making any deliberate or conscious effort. Second point, learning a language through some specific language methodology. Third,
acquiring a language by taking recourse to one's mother tongue. Fourth, learning a language with a deliberate and conscious effort. ಇಲ್ಲಿ acquisition ಅಂತ ಇದೆ ನೋಡಿ. ಫಸ್ಟ್ ಲಾಸ್ಟ್ 2 ಪಾಯಿಂಟಿಗೆ ನಾನು ಅಂಡರ್ಲೈನ್ ಮಾಡಿದ್ದೀನಿ. ವಿತೌಟ್ ಮೇಕಿಂಗ್ ಎಫರ್ಟ್ ಮತ್ತು ವಿತ್ ಮೇಕಿಂಗ್ ಎಫರ್ಟಿಗೆ ವಿತ್ ಮತ್ತು ವಿತೌಟ್ ಎರಡಕ್ಕೆ ಅಂಡರ್ಲೈನ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ. ಆಕ್ವಿಸಿಷನ್ ಅಂದರೆ ಏನು? ನಾವು ಏನು ಎಫರ್ಟ್ ಹಾಕ್ದ ಹಾಗೆ ನ್ಯಾಚುರಲ್ಲಾಗಿ ಕಲಿತೀವಿ. ನಾವು ನ್ಯಾಚುರಲಾಗಿ ಕಲಿತೀವಲ್ವ, ಅದಕ್ಕೇನು ಹೇಳ್ತಾರೆ? ಆಕ್ವಿಸಿಷನ್ ಅಂತ ಹೇಳ್ತೀವಿ. ಆದರೆ ನಾವು ಎಫರ್ಟ್ ಹಾಕ್ಬಿಟ್ಟು ವಿತ್ ಎಫರ್ಟ್ ಹಾಕ್ಬಿಟ್ಟು ಕಲಿಯೋದನ್ನು ಅದಕ್ಕೆ ಲರ್ನಿಂಗ್ ಅಂತ ಹೇಳ್ತೀವಿ. ಸೊ ಆಪ್ಷನ್ ನಂಬರ್ 1, ಲರ್ನಿಂಗ್ ಎ ಲ್ಯಾಂಗ್ವೇಜ್ ವಿತೌಟ್ ಮೇಕಿಂಗ್ ಎನಿ ಡೆಲಿಬರೇಟ್ ಆರ್ ಕಾನ್ಷಿಯಸ್ ಎಫರ್ಟ್ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶನ್, ಹೋಮ್ ಲ್ಯಾಂಗ್ವೇಜ್ ಈಸ್ ಡ್ಯಾಶ್ ಇನ್ ಎ ನ್ಯಾಚುರಲ್ ವೇ. ಆಪ್ಷನ್ಸ್: ಪ್ರೊಮೋಟೆಡ್, ಅಕ್ವೈರ್ಡ್, ಲರ್ನ್ಡ್, ಟಾಟ್. ಇಲ್ಲಿ ಹೋಮ್ ಲ್ಯಾಂಗ್ವೇಜ್ ಅಂದರೆ ಯಾವುದು? ಹೋಮ್ ಲ್ಯಾಂಗ್ವೇಜ್ ಅಂದರೆ ನಮ್ಮ ಮದರ್ ಟಂಗ್. ಹೋಮ್ ಲ್ಯಾಂಗ್ವೇಜ್ ಇದು ನ್ಯಾಚುರಲ್ ವೇ ಅಲ್ಲಿ ಏನಾಗುತ್ತೆ? ಲರ್ನಿಂಗ್ ಆಗುತ್ತೋ, ಕಲಿಕೆ ಆಗುತ್ತೋ, ಅಥವಾ ಪ್ರೊಮೋಟೆಡ್ ಆಗುತ್ತೋ? ಆಪ್ಷನ್ಸ್ 4 ಆಪ್ಷನ್ಸಲ್ಲಿ ಏನಾಗುತ್ತೆ? ಆಪ್ಷನ್ ನಂಬರ್ 2, ಅಕ್ವೈರ್ಡ್. ಹೋಮ್ ಲ್ಯಾಂಗ್ವೇಜ್ ಇದೆಯಲ್ಲ, ಇದು ಏನಾಗುತ್ತೆ? ಅಕ್ವೈರ್ ಮಾಡ್ಕೊತೀವಿ. ಯಾವ ಥರ? ನ್ಯಾಚುರಲ್ ಆಗಿ. ನೆಕ್ಸ್ಟ್ ಕ್ವೆಶನ್, ವೆನ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಈಸ್ ಎ ಡೆಲಿಬರೇಟ್ ಆ್ಯಂಡ್ ಕಾನ್ಷಿಯಸ್ ಎಫರ್ಟ್, ಲ್ಯಾಂಗ್ವೇಜ್ ಈಸ್ ಏನು ಮಾಡ್ತಾಯಿದ್ದೀವಿ ನಾವು? ಇಲ್ಲಿ ನಾವು ಲ್ಯಾಂಗ್ವೇಜ್ನ ಲರ್ನ್ ಮಾಡ್ತಾಯಿದ್ದೀವೋ ಅಥವಾ ಅಕ್ವೈರ್ ಮಾಡ್ತಾಯಿದ್ದೀವೋ ಅಂತಂದ್ಬಿಟ್ಟು ಕ್ವೆಶನಲ್ಲಿ ಕೇಳಿರೋದು. ವೆನ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಈಸ್ ಎ ಡೆಲಿಬರೇಟ್ ಆ್ಯಂಡ್ ಕಾನ್ಷಿಯಸ್ ಎಫರ್ಟ್ ಅಂದರೆ ಜಾಗೃತ ಇದ್ದಾಗ ಏನು ಮಾಡ್ತೀವಿ ನಾವು ಕಲಿತೀವಿ, ಲರ್ನಿಂಗ್ ಆಗುತ್ತೆ, ಅಲ್ಲಿ ಆಕ್ವಿಸಿಷನ್ ಆಗೋದಿಲ್ಲ. ನೋಡಿ ಫ್ರೆಂಡ್ಸ್, ನಾನು ಹೇಳೋದು ಒಂದೊಂದು ಪಾಯಿಂಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಲರ್ನಿಂಗ್ ಮತ್ತು ಆಕ್ವಿಸಿಷನ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಫಸ್ಟ್ ನೀವು ಸಿಲೆಬಸಲ್ಲಿ ಇದೆ ನೋಡಿ, ಸ್ಟಾರ್ಟಿಂಗೆಲ್ಲ ಇದೆ ಇದು. ಲರ್ನಿಂಗ್ ಮತ್ತು ಆಕ್ವಿಸಿಷನ್ ವೆರಿ ಇಂಪಾರ್ಟೆಂಟ್ ಇನ್ ಇಂಗ್ಲೀಷ್ ಪೆಡಗಾಜಿ. ನೆಕ್ಸ್ಟ್ ಕ್ವೆಶನ್, ಹೂ ಸೆಡ್ ಲರ್ನಿಂಗ್ ಇನ್ಕ್ಲೂಡ್ಸ್ ಬೋತ್ ಆಕ್ವಿಸಿಷನ್ ಆ್ಯಂಡ್ ರಿಟೆನ್ಷನ್? ಯಾರು ಹೇಳಿದ್ದು? 4 ಆಪ್ಷನಲ್ಲಿ ಆಕ್ವಿಸಿಷನ್ ಮತ್ತು ರಿಟೆನ್ಷನ್ ಎರಡೂ ಇರುತ್ತೆ ಕಲಿಕೆಯಲ್ಲಿ. ರಿಟೆನ್ಷನ್ ಅಂದರೆ ಪುನರಾವರ್ತನೆ, ರಿವಿಷನ್, ಅಥವಾ ಜಾಸ್ತಿ ದಿನವರೆಗೂ ನೆನಪಿಗಿರುತ್ತಲ್ಲ, ಅದಕ್ಕೆ ರಿಟೆನ್ಷನ್ ಅಂತ ಹೇಳ್ತೀವಿ. ಇದು ಕಲಿಕೆಯಲ್ಲಿ ಎರಡೂ ಇರುತ್ತೆ. ಯಾವುದ್ಯಾವುದು? ಆಕ್ವಿಸಿಷನ್ ಮತ್ತು ರಿಟೆನ್ಷನ್. ನಾವು ಏನು ಆಕ್ವಿಸಿಷನ್ ಮಾಡಿರ್ತೀವಿ ಅದು ತುಂಬ ದಿನವರೆಗೂ ನಮ್ಮ ಮೈಂಡಲ್ಲಿ ನೆನಪಿಗಿರುತ್ತೆ. ರಿಟೆನ್ಷನ್ ಅಂದರೆ ಅದು ಯಾರು ಹೇಳಿದ್ದು ಈ ಥರ ಅಂದರೆ ಆಪ್ಷನ್ಸ್: ಸ್ಕಿನ್ನರ್, ಗ್ರೋ, ಗಿಲ್ಫೋರ್ಡ್, ಮೋರ್ಗನ್ ಆ್ಯಂಡ್ ಗಿಲಿಲ್ಯಾಂಡ್. ಇದಕ್ಕೆ ಆಪ್ಷನ್ ನಂಬರ್ 1, ಸ್ಕಿನ್ನರ್ ಇಸ್ ದ ರೈಟ್ ಆನ್ಸರ್. Next question, the most important factor which is responsible for the differentiation between language learning and language acquisition is ಅಂದರೆ ಲ್ಯಾಂಗ್ವೇಜ್ ಲರ್ನಿಂಗ್ ಮತ್ತು ಲ್ಯಾಂಗ್ವೇಜ್ ಆಕ್ವಿಸಿಷನ್ ಎರಡರಲ್ಲಿ ಯಾವುದು ಇಂಪಾರ್ಟೆಂಟ್ ಫ್ಯಾಕ್ಟರ್? ಅದು ಎರಡರ ಮಧ್ಯದಲ್ಲಿ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಯಾವುದು ಇಂಪಾರ್ಟೆಂಟ್ ಫ್ಯಾಕ್ಟರ್? ಆಪ್ಷನ್ಸ್: ಗ್ರಾಮರ್ ಆಫ್ ಲ್ಯಾಂಗ್ವೇಜ್, ಅಸೆಸ್ಮೆಂಟ್ ಇನ್ ಲ್ಯಾಂಗ್ವೇಜ್, ಟೆಕ್ಸ್ಟ್ ಬುಕ್ ಆಫ್ ಲ್ಯಾಂಗ್ವೇಜ್ ಎನ್ವಿರಾನ್ಮೆಂಟ್. ಇಲ್ಲಿ ಆಪ್ಷನ್ ನಂಬರ್ 4, ಲ್ಯಾಂಗ್ವೇಜ್ ಎನ್ವಿರಾನ್ಮೆಂಟ್ ಇದಕ್ಕೆ ಕರೆಕ್ಟ್ ಆನ್ಸರ್. ಇಲ್ಲಿ ಲ್ಯಾಂಗ್ವೇಜ್ ಲರ್ನಿಂಗ್ ಮತ್ತು ಲ್ಯಾಂಗ್ವೇಜ್ ಆಕ್ವಿಸಿಷನ್ ಎರಡರಲ್ಲಿ ಡಿಫ್ರೆನ್ಸ್ ಏನಿದೆ, ಅದಕ್ಕೆ ಯಾವುದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಕೇಳಿದರೆ ಅದು ಭಾಷೆಯ ಪರಿಸರ, ಲ್ಯಾಂಗ್ವೇಜ್ ಎನ್ವಿರಾನ್ಮೆಂಟ್. ಓಕೆ, ಇವಾಗ ನೆಕ್ಸ್ಟ್ ನೋಡೋಣ ಡಿಫ್ರೆನ್ಸ್ ಬಿಟ್ವೀನ್ L1 ಆ್ಯಂಡ್ L2. L1 ಅಂದರೆ ಏನು, L2 ಅಂದರೆ ಏನು? ನಿಮಗೆ ನಾನು ಲಾಸ್ಟ್ ವಿಡಿಯೋಸಲ್ಲೂ ಹೇಳಿದ್ದೀನಿ, ಪ್ರೀವಿಯಸ್ ವಿಡಿಯೋಸಲ್ಲೂ. ಓಕೆ, L1 ಅಂದರೆ ಏನು? L1 ಅಂದರೆ ಮದರ್ ಟಂಗ್. L1 ಅಂದರೆ ಫಸ್ಟ್ ಲ್ಯಾಂಗ್ವೇಜ್. L1 ಅಂದರೆ ಮದರ್ ಟಂಗ್, ಫಸ್ಟ್ ಲ್ಯಾಂಗ್ವೇಜ್, ಅಥವಾ ರೀಜನಲ್ ಲ್ಯಾಂಗ್ವೇಜ್, ಅಥವಾ ನೇಟಿವ್ ಲ್ಯಾಂಗ್ವೇಜ್, ಅಥವಾ ಇನ್ನೊಂದು ಪಾಯಿಂಟ್ ಬರ್ದಿಲ್ಲ, ಹೋಮ್ ಲ್ಯಾಂಗ್ವೇಜ್, ನೇಟಿವ್ ಲ್ಯಾಂಗ್ವೇಜ್, ರೀಜನಲ್ ಲ್ಯಾಂಗ್ವೇಜ್, ಮದರ್ ಟಂಗ್, ಫಸ್ಟ್ ಲ್ಯಾಂಗ್ವೇಜ್ ಎಲ್ಲ ಒಂದೇ. ಯಾವುದು? ನೀವು ನಿಮ್ಮ ಮಾತೃಭಾಷೆಗೆ ಮದರ್ ಟಂಗ್ ಅಂತಲೂ ಹೇಳ್ಬೋದು, ಫಸ್ಟ್ ಲ್ಯಾಂಗ್ವೇಜ್ ಅಂತಲೂ ಹೇಳ್ಬೋದು, ರೀಜನಲ್ ಲ್ಯಾಂಗ್ವೇಜ್ ಅಂತಲೂ ಹೇಳ್ಬೋದು,
ನೇಟಿವ್ ಲ್ಯಾಂಗ್ವೇಜ್ ಅಂತಲೂ ಹೇಳ್ಬೋದು, ಮತ್ತು ಇನ್ನೊಂದು ಹೋಮ್ ಲ್ಯಾಂಗ್ವೇಜ್. ಇದೆಲ್ಲ ಯಾವುದಕ್ಕೆ ಹೇಳ್ತಾರೆ? L1ಗೆ ಇದೆಲ್ಲ ಹೇಳ್ತಾರೆ. ಓಕೆ, L1 ಇದೆಯಲ್ಲ, ಮದರ್ ಟಂಗ್ ಇದೆಯಲ್ಲ, ಇದು ಅಕ್ವೈರ್ಡ್ ನ್ಯಾಚುರಲ್ ಆಗಿ ಅಕ್ವೈರ್ ಮಾಡ್ಕೊತೀವಿ. ಇದು ಸ್ಕೂಲಲ್ಲಿ ಹೋಗ್ಬಿಟ್ಟು ಕಲಿಯೋದಿಲ್ಲ, ಮನೇಲಿ ನೋಡಿಬಿಟ್ಟು ದೊಡ್ಡವ್ರಿಗೆ ಕಲ್ತ್ಕೊತೀವಿ. ಲಾಸ್ಟ್ ಪಾಯಿಂಟ್, ಲರ್ನ್ ಎಫರ್ಟ್ಲೆಸ್ಲಿ. ಇಲ್ಲಿ ಮಾತೃಭಾಷೆ ಇದೆಯಲ್ಲ, ಇದು ಎಫರ್ಟ್ ಇಲ್ಲದೆ ಹಾಗೆ ನಾವು ಕಲ್ತ್ಕೊತೀವಿ. ನಾವೇನು ಕಷ್ಟಪಡ್ದ ಹಾಗೆ ನಮಗೆ ಕಾನ್ಷಿಯಸ್ ಆಗಿರಲ್ಲ, ನಮ್ಗೆ ಗೊತ್ತಿಲ್ದಂಗೆ ನಾವು ಕಲ್ತ್ಕೊತೀವಿ. ಯಾವುದು? ಮದರ್ ಟಂಗ್ ಅಥವಾ L1 ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ರೀಟರ್ನಲ್ ಲ್ಯಾಂಗ್ವೇಜ್ ಅಥವಾ ನೇಟಿವ್ ಲ್ಯಾಂಗ್ವೇಜ್ ಅಥವಾ ಹೋಮ್ ಲ್ಯಾಂಗ್ವೇಜ್. ಓಕೆ, ಇವಾಗ L2 ಅಂದರೆ ಏನು ನೋಡೋಣ. L2 ಅಂದರೆ ಅದಕ್ಕೆ ಟಾರ್ಗೆಟ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಇವಾಗ ನಾವು ಯಾವ್ದು ಸಬ್ಜೆಕ್ಟ್ ಓದ್ತಾ ಇರೋದು? ಇವಾಗ ಇಂಗ್ಲೀಷ್ ಓದ್ತಾ ಇರೋದು. ಇವಾಗ ನಮಗೆ ಟಾರ್ಗೆಟ್ ಲ್ಯಾಂಗ್ವೇಜ್ ಯಾವುದು ನಮ್ಮದು? ಇವಾಗ ನಮ್ಮ ಟಾರ್ಗೆಟ್ ಲ್ಯಾಂಗ್ವೇಜ್ ಇವಾಗ ಇಂಗ್ಲೀಷ್ ನಮ್ಮದು ಟಾರ್ಗೆಟ್ ಲ್ಯಾಂಗ್ವೇಜ್. ಇಂಗ್ಲೀಷಿಗೆ ಇಲ್ಲಿ ಟಾರ್ಗೆಟ್ ಲ್ಯಾಂಗ್ವೇಜಿಗೆ ಏನು ಹೇಳಿದ್ದಾರೆ? ಸೆಕೆಂಡ್ ಲ್ಯಾಂಗ್ವೇಜ್. ಟಾರ್ಗೆಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಅಥವಾ ನಾನ್ ನೇಟಿವ್ ಲ್ಯಾಂಗ್ವೇಜ್, ಇದೆಲ್ಲ ಯಾವುದು? L2 ಇದೆಯಲ್ಲ, ಇದು ಇಟ್ ಈಸ್ ಲರ್ನ್ಡ್ ಬೈ ಸ್ಟಡಿಂಗ್ ಗ್ರಾಮರ್ ರೂಲ್ಸ್. ಇದು ನಾವು ಗ್ರಾಮರ್ ರೂಲ್ಸ್ ಇಂದ ಕಲಿತೀವಿ, ಅಂದರೆ ಸ್ಕೂಲಲ್ಲಿ ಹೋಗ್ಬಿಟ್ಟು ಕಲಿತೀವಿ. L2ನ ನಾವು ಸ್ಕೂಲಲ್ಲಿ ಹೋಗಿ ಕಲಿತೀವಿ. ಆದರೆ L1 ಇದೆಯಲ್ಲ, ಅದು ನಾವು ಮನೆಯಲ್ಲೇ ಕಲಿತೀವಿ. ನೆಕ್ಸ್ಟ್ ಕ್ವೆಶನ್, ವೈ ಲರ್ನಿಂಗ್ ಇಂಗ್ಲೀಷ್ ಆ್ಯಸ್ ಎ ಸೆಕೆಂಡ್ ಲ್ಯಾಂಗ್ವೇಜ್? ಅಂದರೆ ಇಂಗ್ಲೀಷನ್ನು ಎರಡನೇ ಭಾಷೆಯಾಗಿ ಕಲಿಯಬೇಕಾದ್ರೆ ಏನು ಮಾಡಬೇಕು? ಏನಾಗುತ್ತೆ? ಆಪ್ಷನ್ಸ್ ನೋಡೋಣ. ಆಪ್ಷನ್ ನಂಬರ್ 1, ದೇರ್ ಈಸ್ ನೋ ರೋಲ್ ಆಫ್ ಮದರ್ ಟಂಗ್ ಇನ್ ಲರ್ನಿಂಗ್ L2. ಅಂದರೆ L2 ಅಂದರೆ ಗೊತ್ತು ನಿಮಗೆ, ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್. ಇದು L2 ಅಂದರೆ ಯಾವುದು? ಸೆಕೆಂಡ್ ಲ್ಯಾಂಗ್ವೇಜ್. ನೋಡಿ, ಫಸ್ಟ್ ಆಪ್ಷನ್ ಪ್ರಕಾರ ರೋಲ್ ಆಫ್ ಮದರ್ ಟಂಗ್, ದೇರ್ ಈಸ್ ನೋ ರೋಲ್ ಆಫ್ ಮದರ್ ಟಂಗ್ ಅಂತ ಹೇಳ್ತಿದ್ದಾರೆ. ಮದರ್ ಟಂಗ್ದು ಏನು ರೋಲೇ ಇಲ್ಲ. ಯಾವುದರಲ್ಲಿ? ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ L2 ಕಲಿಯೋದ್ರಲ್ಲಿ ನಮ್ಮದು ಏನು ರೋಲೇ ಇಲ್ಲ ಮದರ್ ಟಂಗ್ದು ಅಂತ ಹೇಳಿದ್ದಾರೆ ಫಸ್ಟ್ ಆಪ್ಷನಲ್ಲಿ. ಸೆಕೆಂಡ್ ಆಪ್ಷನ್ ನೋಡೋಣ. ದ ಯೂಸ್ ಆಫ್ ಮದರ್ ಟಂಗ್ ವಿಲ್ ಫೆಸಿಲಿಟೇಟ್ ಲರ್ನಿಂಗ್. ಅಂದರೆ ದ ಯೂಸ್ ಆಫ್ ಮದರ್ ಟಂಗ್, ನಾವು ಮದರ್ ಟಂಗ್ ಯೂಸ್ ಮಾಡಿ ನಾನು ನಿಮಗೆ ಇವಾಗ ಮದರ್ ಟಂಗ್, ನಿಮ್ಮ ಕನ್ನಡ ಇದೆ ಮದರ್ ಟಂಗ್, ಅದನ್ನು ಯೂಸ್ ಮಾಡಿ ನಿಮಗೆ ಇಂಗ್ಲೀಷ್ ಹೇಳ್ಕೊಡ್ತಾ ಇದ್ದೀನಿ. ಸೊ ನಿಮ್ಗೆ ಏನಾಗ್ತಾಯಿದೆ? ಫೆಸಿಲಿಟೇಟ್ ಆಗ್ತಾಯಿದೆ. ಸೊ ಯೂಸ್ ಆಫ್ ಮದರ್ ಟಂಗ್ ವಿಲ್ ಫೆಸಿಲಿಟೇಟ್ ಲರ್ನಿಂಗ್. ಆಪ್ಷನ್ ನಂಬರ್ 2 ಇದಕ್ಕೆ ಸರಿಯಾದ ಉತ್ತರ. ಥರ್ಡ್ ಆಪ್ಷನ್, ದ ಯೂಸ್ ಆಫ್ ಮದರ್ ಟಂಗ್ ವಿಲ್ ಕ್ರಿಯೇಟ್ ಇಂಟರ್ಫೆರೆನ್ಸ್. ಅಂದರೆ ಮದರ್ ಟಂಗ್ ಯೂಸ್ ಮಾಡಿದ್ರೆ ಅದು ಒಂಥರ ಇಂಟರ್ಫಿಯರ್ ಆದಂಗೆ ಅಂತ ಕೊಟ್ಟಿದ್ದಾರೆ. ಸೊ ಅದು ರಾಂಗ್ ಆಗುತ್ತೆ. ದ ಮದರ್ ಟಂಗ್ ಶುಡ್ ನಾಟ್ ಬಿ ಯೂಸ್ಡ್ ಬೈ ದ ಲರ್ನರ್ಸ್. ಅಂದರೆ ಯಾವುದೇ ಭಾಷೆ ಕಲಿಬೇಕಾದ್ರೆ, ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಕಲಿಬೇಕಾದ್ರೆ ಮದರ್ ಟಂಗ್ ಯೂಸ್ ಮಾಡಿದ್ರೆ ನಮಗೆ ಈಸಿ ಆಗುತ್ತೆ. ಸೊ ಇದು ಆಪ್ಷನ್ ನಂಬರ್ 4 ತಪ್ಪಾಗಿದೆ. ಇಲ್ಲಿ ಏನು ಹೇಳಿದ್ದಾರೆ? ಆಪ್ಷನ್ ನಂಬರ್ 4ಅಲ್ಲಿ ಮದರ್ ಟಂಗ್ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಕ್ವೆಶನ್, ಅ ಟೀಚರ್ ಆಫ್ ಕ್ಲಾಸ್ 2 uses learners' knowledge and language to build a bridge between his mother tongue and English language teaching. Here, learner's language is used in teaching English as a options: resource, pattern, hindrance, translation. ರಿಸೋರ್ಸ್ ಅಂದರೆ ಸಂಪನ್ಮೂಲ, ಪ್ಯಾಟ್ರನ್ ಆಗಿ ಯೂಸ್ ಮಾಡ್ತಾರೋ, ರಿಸೋರ್ಸ್ ಆಗಿ ಯೂಸ್ ಮಾಡ್ತಾರೋ. ಹಿಂಡ್ರೆನ್ಸ್ ಅಂದರೆ ಅದು ತಡೆ ಕಟ್ಟೋದು ಅಥವಾ ಟ್ರಾನ್ಸ್ಲೇಷನ್ಗೋಸ್ಕರ ಮದರ್ ಟಂಗ್ ಯೂಸ್ ಮಾಡ್ತಾರೋ. ಇಲ್ಲಿ ಕ್ವೆಶನ್ ಅರ್ಥ ಮಾಡ್ಕೊಳ್ಳಿ. ಫಸ್ಟು, ಟೀಚರ್, ಒಂದು ಇಂಗ್ಲೀಷ್ ಟೀಚರ್ ಇದ್ದಾರಲ್ಲ, ಅವರು ಸೆಕೆಂಡ್ ಸ್ಟ್ಯಾಂಡರ್ಡ್ ಮಗುಗೆ ಅವ್ರ ಮದರ್ ಟಂಗ್ ಯೂಸ್ ಮಾಡ್ತಾರೆ. ಯಾವುದು? ಮಗುದು ಮದರ್ ಟಂಗ್ ಯೂಸ್ ಮಾಡಿಬಿಟ್ಟು ಇಂಗ್ಲೀಷ್ ಲ್ಯಾಂಗ್ವೇಜ್ ಹೇಳ್ಕೊಡ್ತಾರೆ. ಹಿಯರ್ ಲರ್ನರ್ಸ್ ಲ್ಯಾಂಗ್ವೇಜ್ ಈಸ್ ಯೂಸ್ಡ್ ಇನ್ ಟೀಚಿಂಗ್ ಇಂಗ್ಲೀಷ್. ಅಂದರೆ ಮಗುದು ಮದರ್ ಟಂಗ್ ಇಲ್ಲಿ ಇಂಗ್ಲೀಷ್ ಟೀಚರ್ ಹೇಗೆ ಯೂಸ್ ಮಾಡ್ತಾರೆ ಅಂದರೆ ಆಪ್ಷನ್ ನಂಬರ್ 1 ರಿಸೋರ್ಸ್. ಅಂದರೆ ಮಗುದು ಮದರ್ ಟಂಗ್ ಇದೆಯಲ್ಲ, ಅದನ್ನು ಯೂಸ್ ಮಾಡಿಬಿಟ್ಟು ಹೇಳ್ಕೊಡ್ತಾ ಇದ್ದಾರೆ ಇಂಗ್ಲೀಷ್ ಟೀಚರ್. ಅದನ್ನು ಸಂಪನ್ಮೂಲ ಅಂತ ಹೇಳ್ತಾರೆ. ಆಪ್ಷನ್ ನಂಬರ್ 1 ರಿಸೋರ್ಸ್ಗೆ ಸಂಪನ್ಮೂಲ ಅಂತ ಹೇಳ್ತಾರೆ. ಓಕೆ, ಇವಾಗ ನೆಕ್ಸ್ಟ್ ಸ್ಕಿಮ್ಮಿಂಗ್ ಮತ್ತು ಸ್ಕ್ಯಾನಿಂಗ್ ಅಂದರೆ ಏನು ಕಲಿಯೋಣ. ಇವಾಗ ಸ್ಕಿಮ್ಮಿಂಗ್ ಮತ್ತು ಸ್ಕ್ಯಾನಿಂಗ್ ಇದೆಯಲ್ಲ, ಇದು ಸಬ್ ಸ್ಕಿಲ್ಸ್ ಆಫ್ ರೀಡಿಂಗ್.
ಇದ್ರ ಎರಡರಲ್ಲಿ ಏನು ಡಿಫ್ರೆನ್ಸ್ ನೋಡೋಣ. ಫಸ್ಟ್ ಸ್ಕಿಮ್ಮಿಂಗ್ ಅಂದರೆ ಸ್ಕಿಪ್ ಮಾಡಿಕೊಂಡು ಫಾಸ್ಟಾಗಿ ಓದ್ಕೊಂಡು ಹೋಗ್ಬೋದು. ಫಾಸ್ಟ್ ರೀಡಿಂಗ್ ಟು ಗೆಟ್ ಎ ಜನರಲ್ ಐಡಿಯಾ ಆರ್ ಗೆಸ್ಟ್. ಇದರಲ್ಲಿ ಸ್ಕಿಮ್ಮಿಂಗಲ್ಲಿ ಏನು ಮೇನ್ ಐಡಿಯಾ ಅಥವಾ ಜನರಲ್ ಐಡಿಯಾ ಇರತ್ತಲ್ಲ ಅದನ್ನು ನಾವು ಕಲ್ತ್ಕೊತೀವಿ. ನೆಕ್ಸ್ಟ್ ಸ್ಕ್ಯಾನಿಂಗಲ್ಲಿ ಫಾಸ್ಟ್ ರೀಡಿಂಗ್ ಟು ಲೊಕೇಟ್ ಎ ಸಿಂಗಲ್ ಫ್ಯಾಕ್ಟ್ ಆರ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್. ಸ್ಕ್ಯಾನಿಂಗ್ ಅಂದರೆ ನಾನು ಇದ್ರ ಬಗ್ಗೆ ಹೇಳಿದ್ದೆ. ಸ್ಕ್ಯಾನಿಂಗ್ ಅಂದರೆ ಏನು, ಇವಾಗ ಫಾರ್ ಎಕ್ಸಾಂಪಲ್ ನೀವು ಡಾಕ್ಟ್ರ್ ಹತ್ರ ಹೋಗ್ತೀರಾ, ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ನೀವು ಹೊಟ್ಟೆ ಒಳಗಡೆ ಏನೋ ಒಂದು ಕಾಯಿನ್ ಹೋಗಿರುತ್ತೆ, ಅದಕ್ಕೆ ಸ್ಕ್ಯಾನ್ ಮಾಡ್ತೀರಾ. ಸ್ಕ್ಯಾನ್ ಮಾಡೋದು ಏನಕ್ಕೆ, ಒಂದೇನೋ ಒಂದು ಪರ್ಟಿಕ್ಯುಲರ್ ಒಂದು ಸ್ಪೆಸಿಫಿಕ್ ಏನೋ ಒಂದು ವಸ್ತು ಇರುತ್ತೆ, ಅದನ್ನು ನೀವು ಫೈಂಡ್ ಔಟ್ ಮಾಡೋದಕ್ಕೋಸ್ಕರ. ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಅಂತ ನೀವು ನೋಡಿದ ತಕ್ಷಣ ಅದು ಸ್ಕ್ಯಾನಿಂಗ್ ಅಂತ ಅಂದ್ಕೊಬೇಕು. ಇಲ್ಲಿ ನೋಡಿ ಸ್ಕ್ಯಾನಿಂಗ್ ಡೆಫಿನಿಷನ್ ಇದೆ. ಸ್ಕ್ಯಾನಿಂಗ್ ಈಸ್ ಅ ರೀಡಿಂಗ್ ಟೆಕ್ನಿಕ್ ಟು ಬಿ ಯೂಸ್ಡ್ ವೆನ್ ಯು ವಾಂಟ್ ಟು ಫೈಂಡ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಕ್ವಿಕ್ಲಿ. ಬೇಗ. ಇವಾಗ ಸ್ಕ್ಯಾನಿಂಗ್ ನೀವು ಎಲ್ಲಿ ಮಾಡ್ತೀರಾ ಅಂದರೆ, ಎಕ್ಸಾಂಪಲ್ ಒಂದು ಹೇಳ್ತೀನಿ. ನೀವು ಎಕ್ಸಾಮಲ್ಲಿ ಹೋಗ್ತೀರಾ, ಎಕ್ಸಾಮಲ್ಲಿ ಹೋಗ್ಬಿಟ್ಟು ಪ್ಯಾಸೇಜ್ನ ಸಾಲ್ವ್ ಮಾಡ್ತಾ ಇರ್ತೀರಾ. ಪ್ಯಾಸೇಜಲ್ಲಿ ಸಾಲ್ವ್ ಮಾಡಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಆನ್ಸರ್ ಬೇಕಾಗಿರತ್ತೆ ನಿಮಗೆ. ಆವಾಗ ನೀವು ಒಂದು ಕ್ವಿಕ್ಕಾಗಿ ಇನ್ಫಾರ್ಮೇಷನ್ ಓದ್ಬಿಟ್ಟು ನಿಮ್ಗೇನು ಬರೀ ಒಂದೇ ಒಂದು ಪಾಯಿಂಟ್ ಬೇಕಾಗಿರುತ್ತೆ, ಅದರಿಂದ ನೀವು ಸೆಲೆಕ್ಟ್ ಮಾಡ್ಕೊತೀರಾ. ಸೊ ಅದೇನಾಯಿತು, ಸ್ಕ್ಯಾನ್ ಮಾಡ್ತಾಯಿದ್ವಿ. ಎಕ್ಸಾಂಪಲ್ಸ್ ಆಫ್ ಸ್ಕ್ಯಾನಿಂಗ್ ನೋಡಿ, ಇಲ್ಲಿ ಕೆಳಗಡೆ ಇದೆ. ಎಕ್ಸಾಂಪಲ್ಸ್ ಆಫ್ ಸ್ಕ್ಯಾನಿಂಗ್: ಎ ಗೂಗಲ್ ಸರ್ಚ್ ಲಿಸ್ಟ್ ಆನ್ ದ ಇಂಟರ್ನೆಟ್, a bus or airplane schedule, a conference guide, a graph. ನೆಕ್ಸ್ಟ್ ಸ್ಕಿಮ್ಮಿಂಗ್ ಎಕ್ಸಾಂಪಲ್ಸ್ ಇದೆ ನೋಡಿ. ಇಲ್ಲಿ ಸ್ಕಿಮ್ಮಿಂಗ್ ಅಂದರೆ ನ್ಯೂಸ್ ಪೇಪರ್ ಓದ್ತೀರಾ. ನೀವು ನ್ಯೂಸ್ ಪೇಪರ್ ಹೇಗೆ ಓದ್ತೀರಾ? ಟು ಕ್ವಿಕ್ಲಿ ಗೆಟ್ ದ ಜನರಲ್ ನ್ಯೂಸ್ ಆಫ್ ದ ಡೇ. ಜನರಲ್ ಇನ್ಫಾರ್ಮೇಷನ್ಗೋಸ್ಕರ ಓದ್ತೀರಾ. ನ್ಯೂಸ್ ಪೇಪರ್, ಮ್ಯಾಗ್ಝಿನ್ಸ್ ಮತ್ತು ಬಿಸ್ನೆಸ್ ಆ್ಯಂಡ್ ಟ್ರಾವೆಲ್ ಬ್ರೋಚರ್ಸ್ ಇದಿರುತ್ತಲ್ಲ, ಇದೆಲ್ಲ ಎಕ್ಸಾಂಪಲ್ಸ್ ಆಫ್ ಸ್ಕಿಮ್ಮಿಂಗ್. ಸ್ಕಿಮ್ಮಿಂಗ್ ಅಂದರೆ ಬೇಗ ಓದ್ಕೊತೀರಾ, ಕ್ವಿಕ್ಲಿ ಓದ್ತೀರಾ. ಏನಕ್ಕೆ? ಜನರಲ್ ಐಡಿಯಾಗೋಸ್ಕರ. ಆದರೆ ಸ್ಕ್ಯಾನಿಂಗ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ಗೋಸ್ಕರ. ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಲ್ಲಿ ಎರಡರಲ್ಲಿ, ಸ್ಕಿಮ್ಮಿಂಗ್ ಅಂದರೆ ಅದಕ್ಕೆ ಜನರಲ್ ಐಡಿಯಾ, ಸ್ಕ್ಯಾನಿಂಗ್ ಅಂದರೆ ಸ್ಪೆಸಿಫಿಕ್ ಇನ್ಫಾರ್ಮೇಷನ್. ಓಕೆ, ಇಲ್ಲಿ ಪ್ರಿವಿಯಸ್ ಇಯರ್ ಕ್ವೆಶನ್ ಇದು. ಸ್ಕಿಮ್ಮಿಂಗ್ ಈಸ್ ಅ ರೀಡಿಂಗ್ ಆ್ಯಕ್ಟಿವಿಟಿ ಈಸ್ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್. ಇದೊಂದು ಸ್ಕಿಮ್ಮಿಂಗ್ದು ರೀಡಿಂಗ್ ಆ್ಯಕ್ಟಿವಿಟಿ ಇದೆಯಲ್ಲ, ಯಾವುದ್ರ ಜೊತೆ ಇದು ಯಾವುದಕ್ಕೆ ರಿಲೇಟ್ ಆಗಿದೆ? ಇದರಲ್ಲಿ ಆಪ್ಷನ್ಸ್: ಸ್ಪೀಡ್, ಅಕ್ಯುರಸಿ, ಕೋಡಿಂಗ್, ರೀಡಿಂಗ್ ಅಲೌಡ್. ಸ್ಕಿಮ್ಮಿಂಗ್ ಅಂದರೆ ಏನು? ಸ್ಕಿಪ್ ಮಾಡ್ಕೊಂಡು ಬೇಗ ಓದ್ಕೊಂಡು ಹೋಗೋದು. ಇದಕ್ಕೆ ಆಪ್ಷನ್ ನಂಬರ್ 1 ಸ್ಪೀಡ್ ಇಸ್ ದ ರೈಟ್ ಆನ್ಸರ್. ನೋಡಿ, ಇಲ್ಲಿ ಕ್ವೆಶನಲ್ಲಿ ಸ್ಕಿಮ್ಮಿಂಗ್ ಅಂತ ಕೊಟ್ಟಿದ್ದಾರೆ. ಅಕಸ್ಮಾತ್ ಸ್ಕ್ಯಾನಿಂಗ್ ಅಂತ ಕೊಟ್ಟಿದ್ರೆ ಆಪ್ಷನ್ ನಂಬರ್ 2 ಅಕ್ಯುರಸಿ ಆಗುತ್ತೆ. ಸ್ಕ್ಯಾನಿಂಗ್ ಈಸ್ ಎ ರೀಡಿಂಗ್ ಆ್ಯಕ್ಟಿವಿಟಿ ಈಸ್ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ಅಂತ ಕೊಟ್ಟಿದ್ರೆ ಅಲ್ಲಿ ಸ್ಕ್ಯಾನಿಂಗಲ್ಲಿ ಅಕ್ಯುರಸಿ ಇರಬೇಕು, ಅಕ್ಯುರೇಟ್ ಆಗಿರಬೇಕು. ಸ್ಕ್ಯಾನಿಂಗಲ್ಲಿ ಅಕ್ಯುರಸಿ ಇರಬೇಕು. ಓಕೆ, ನೆಕ್ಸ್ಟ್ ಕ್ವೆಶನ್. ವೆನ್ ಸ್ಕಿಮ್ಮಿಂಗ್ ವಿ ರೀಡ್ 2 ಆಪ್ಷನ್ಸ್: ಲೊಕೇಟ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್, ಅರೈವ್ ಅಟ್ ದ ಗೆಸ್ಟ್, ವೈಡನ್ ಅವರ್ ನಾಲೆಜ್, ಡಿರೈವ್ ಪ್ಲೆಷರ್. ಇಲ್ಲಿ ಆಪ್ಷನ್ ನಂಬರ್ 1 ನೋಡಿ, ಲೊಕೇಟ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ಗೋಸ್ಕರ ನಾವು ಯಾವುದ್ರಲ್ಲಿ ಮಾಡೋದು? ಅದು ಸ್ಕ್ಯಾನಿಂಗಲ್ಲಿ. ಸೊ ಅದು ಆಪ್ಷನ್ ಆಗಲ್ಲ, ಫಸ್ಟ್ ಆಪ್ಷನ್ ಆಗಲ್ಲ. ಸೆಕೆಂಡ್ ಆಪ್ಷನ್ ನೋಡಿ, ಅರೈವ್ ಅಟ್ ದ ಗೆಸ್ಟ್ ಅಥವಾ ಜನರಲ್ ಇನ್ಫಾರ್ಮೇಷನ್ ಅಥವಾ ಗೆಸ್ಟ್ಗೋಸ್ಕರ ಓದೋದು ಯಾವುದದು? ಸ್ಕಿಮ್ಮಿಂಗ್. ಸೊ ಆಪ್ಷನ್ ನಂಬರ್ 2 ಇದಕ್ಕೆ ಸರಿಯಾದ ಉತ್ತರ. ಓಕೆ, ಇವಾಗ ನೆಕ್ಸ್ಟ್ ಏನಿದೆ ನೋಡೋಣ. ಪ್ರೊಡಕ್ಟಿವ್ ಸ್ಕಿಲ್ಸ್ ಮತ್ತು ರಿಸೆಪ್ಟಿವ್ ಸ್ಕಿಲ್ಸ್ ಏನಿದೆ ಇದೆರಡರಲ್ಲಿ ನೋಡೋಣ. ಪ್ರೊಡಕ್ಟಿವ್ ಸ್ಕಿಲ್ಸ್ ಅಂದರೆ ಏನು? ತುಂಬ ಜನ ಇದರಲ್ಲಿ ಕನ್ಫ್ಯೂಸ್ ಮಾಡ್ಕೊತಾ ಇದ್ದೀರಾ. ಅದಕ್ಕೆ ಇವಾಗ ಸ್ವಲ್ಪ ಬ್ಲಾಕ್ ಲೆಟರ್ಸಲ್ಲಿ ಬರೆದಿದ್ದೀನಿ. ಪ್ರೊಡಕ್ಟಿವ್ ಅಂದರೆ ಏನು? ನಾವು ಪ್ರೊಡ್ಯೂಸ್ ಮಾಡೋದು. ಪ್ರೊಡಕ್ಟಿವ್ ಅಂದರೆ ಏನು? ಪ್ರೊಡ್ಯೂಸ್ ಮಾಡೋದು. ಅಲ್ಲೇ ಇದೆ ನೋಡಿ ಒಂದು ಹಿಂಟ್, PRODUC, ಅದು ಪ್ರೊಡ್ಯೂಸ್ ಮಾಡೋದು. ಪ್ರೊಡಕ್ಟಿವ್ ಅಂದರೆ ನಾವು ಹೇಳೋದು. ಇವಾಗ ಸ್ಪೀಕಿಂಗ್ ಮತ್ತು ರೈಟಿಂಗ್. ನಾವು ಸ್ಪೀಕಿಂಗ್ ಮುಖಾಂತರ, ನಾವು ಮಾತನಾಡುವ ಮುಖಾಂತರ ನಾವು ನಮ್ಮ ಎಕ್ಸ್ಪ್ರೆಷನ್ಸ್ನ, ನಮ್ಮ ಐಡಿಯಾಸ್ನ ಹೇಳ್ತೀವಿ. ಅಥವಾ ನಮ್ಮ ಮೈಂಡಲ್ಲಿ ಏನಿದೆಯೋ ಅದನ್ನು ಬರೆಯೋದ್ರ ಮೂಲಕ ನಾವು ನಮ್ಮ ಐಡಿಯಾಸ್ನ ಹೇಳ್ತೀವಿ. ಸ್ಪೀಕಿಂಗ್ ಮತ್ತು ರೈಟಿಂಗ್ ಅದೆರಡು ಪ್ರೊಡಕ್ಟಿವ್ ಸ್ಕಿಲ್ಸ್ ಅಥವಾ ಉತ್ಪಾದಕ ಕೌಶಲ್ಯಗಳು. ಮತ್ತು ನಿಮಗೆ ಎಕ್ಸಾಮಲ್ಲಿ ಕ್ವೆಶನ್ ಹೇಗೆ ಕೇಳ್ತಾರೆ ಅಂದರೆ, ಆ್ಯಕ್ಟಿವ್ ಸ್ಕಿಲ್ಸ್ ಯಾವುದ್ಯಾವುದು ಅಂತ ಕೇಳ್ತಾರೆ. ಆ್ಯಕ್ಟಿವ್ ಸ್ಕಿಲ್ಸ್ ಅಂತಂದರೆ ನಾವು
ನಮ್ಮ ಎನರ್ಜಿನ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಅದು ಆ್ಯಕ್ಟಿವ್ ಸ್ಕಿಲ್ಸ್ ಆಗುತ್ತೆ. ಯಾವುದ್ಯಾವುದು ಆ್ಯಕ್ಟಿವ್ ಸ್ಕಿಲ್ಸ್ ಅಂದರೆ ಸ್ಪೀಕಿಂಗ್ ಮತ್ತು ರೈಟಿಂಗ್. ಇವಾಗ ನಾನು ಸ್ಪೀಕ್ ಮಾಡ್ತಾ ಇದ್ದೀನಿ, ನಾನು ಮಾತಾಡ್ತಾ ಇದ್ದೀನಿ, ನಾನು ಮಾತಾಡೋದ್ರಿಂದ ನನ್ನ ಎನರ್ಜಿ ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ಇವಾಗ ನೀವು ಎಕ್ಸಾಮಲ್ಲಿ ಬರೀತೀರಾ, ನೀವು ಎಕ್ಸಾಮಲ್ಲಿ ಬರಿತಾ ಇದ್ದೀರಲ್ಲ, ಆವಾಗ ನಿಮ್ಮ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಸ್ಪೀಕಿಂಗ್ ಮತ್ತು ರೈಟಿಂಗ್ ಇದೆರಡು ಆ್ಯಕ್ಟಿವ್ ಸ್ಕಿಲ್ಸ್. ಇದಕ್ಕೆ ಸಕ್ರಿಯ ಕೌಶಲ್ಯಗಳು ಅಂತ ಕೇಳ್ತಾರೆ ಕನ್ನಡ ಪೆಡಗಾಜಿಲಿ, ಸಕ್ರಿಯ ಕೌಶಲ್ಯಗಳು. ನೆಕ್ಸ್ಟ್ ರಿಸಿಪ್ಟಿವ್ ಸ್ಕಿಲ್ಸ್ ನೋಡಿ. ರಿಸಿಪ್ಟಿವ್ ಸ್ಕಿಲ್ಸಲ್ಲಿ ಲಿಸ್ನಿಂಗ್ ಮತ್ತು ರೀಡಿಂಗ್, ಇದಕ್ಕೆ ಏನು ಹೇಳ್ತಾರೆ, ಪ್ಯಾಸಿವ್ ಅಥವಾ ನಿಷ್ಕ್ರಿಯ ಕೌಶಲ್ಯಗಳು ಅಂತ ಹೇಳ್ತಾರೆ. ರಿಸಿಪ್ಟಿವ್ ಸ್ಕಿಲ್ಸ್ ಅಂತಂದರೆ ನೀವು ಸುಮ್ಮನೆ ಸೈಲೆಂಟಾಗಿರ್ತೀರಾ, ಆದರೆ ನೀವು ಇನ್ಫಾರ್ಮೇಷನ್ ನಿಮ್ಮ ಒಳಗಡೆ ರಿಸೀವ್ ಮಾಡ್ತಾ ಇರ್ತೀರಾ, ನಿಮ್ಮ ಒಳಗಡೆ ಹೋಗ್ತಾ ಇರ್ತಾರೆ, ಅಂದರೆ ಗ್ರಹಿಸುವ ಕೌಶಲ್ಯಗಳು. ರಿಸಿಪ್ಟಿವ್ ಸ್ಕಿಲ್ಸ್ ಅಂದರೆ ಯಾವುದು, ಗ್ರಹಿಸುವ ಕೌಶಲ್ಯಗಳು. ನಿಮಗೆ ರಿಸಿಪ್ಟಿವ್ ಪ್ರೊಡಕ್ಟಿವ್ ಎರಡರಲ್ಲೂ ಕನ್ಫ್ಯೂಸ್ ಆಗುತ್ತೆ. ಸೊ ನೀವು ಬರೀ ರಿಸಿಪ್ಟಿವ್ ಮಾತ್ರ ನೆನಪಿಗೆ ಇಟ್ಕೊಳ್ಳಿ, ಆಟೋಮೆಟಿಕ್ಕಾಗಿ ಅದು ಪ್ರೊಡಕ್ಟಿವ್ ಸ್ಕಿಲ್ಸ್ನ ನೆನಪಿಗೆ ಬಂದುಬಿಡುತ್ತೆ. ರಿಸಿಪ್ಟಿಗೆ ನೋಡಿ ಅಂಡರ್ಲೈನ್ ಮಾಡಿದ್ದೀನಿ, RECE ರಿಸೀವ್ ಮಾಡ್ತಿದ್ದೀರಾ, ಯಾವುದು L ಮತ್ತು R. ರಿಸಿಪ್ಟಿವ್ ಸ್ಕಿಲ್ಸ್ ಯಾವುದು L ಮತ್ತು R, LR ಅಂತ ನೆನಪಿಗೆ ಇಟ್ಕೊಳ್ಳಿ. L ಅಂದರೆ ಲಿಸ್ನಿಂಗ್, R ಅಂದರೆ ರೀಡಿಂಗ್. ಇದು ರಿಸಿಪ್ಟಿವ್, ನೀವು ರಿಸೀವ್ ಮಾಡ್ತಾ ಇದ್ದೀರಾ, ನಾನು ಇವಾಗ ಹೇಳ್ತಾ ಇದ್ದೀನಿ, ನೀವು ಕೇಳಿಸ್ಕೊತಾ ಇದ್ದೀರಾ, ಲಿಸ್ನಿಂಗ್. ಮತ್ತು ನೀವು ಓದ್ತಾ ಇರ್ತೀರಾ, ನೀವು ಮನೇಲಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ. ಸೊ ಅಲ್ಲಿ ಏನಾಯಿತು, ನೀವು ಓದ್ತಾ ಇದ್ದೀರಾ, ಅದು ಏನಾಯಿತು, ನಿಮ್ಮ ಮೈಂಡ್ ಒಳಗಡೆ ನೀವು ಇನ್ಫಾರ್ಮೇಷನ್ ತೊಗೊತಾ ಇದ್ದೀರಾ. ಅಲ್ಲೇನಾಯಿತು, ನೀವು ಆ್ಯಕ್ಟಿವ್ ಆಗಿಲ್ಲ, ಪ್ಯಾಸಿವ್ ಆಗಿದ್ದೀರಾ. ನೀವು ಇನ್ಫಾರ್ಮೇಷನ್ ಒಳಗಡೆ ಹೋಗ್ತಾ ಇದೆ, ಆದರೆ ನೀವು ಆ್ಯಕ್ಟಿವ್ ಆಗಿಲ್ಲ. ಸೊ ಇದು ಪ್ಯಾಸಿವ್ ಆಯಿತು. ರಿಸಿಪ್ಟಿವ್ ಸ್ಕಿಲ್ಸ್. ರಿಸಿಪ್ಟಿವ್ ಅಂದರೆ ಯಾವುದ್ಯಾವುದು, L ಮತ್ತು R. ಇದು ನೋಡಿ, ಇದು ಪ್ರೀವಿಯಸ್ ಇಯರ್ ಕ್ವೆಶನ್. ರಿಸಿಪ್ಟಿವ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಆರ್. ಇವಾಗಲೇ ಹೇಳಿದೆ, ರಿಸಿಪ್ಟಿವ್ ಅಂತಂದರೆ L ಮತ್ತು R. L ಅಂದರೆ ಲಿಸ್ನಿಂಗ್, R ಅಂದರೆ ರೀಡಿಂಗ್. ಲಿಸ್ನಿಂಗ್ ಆ್ಯಂಡ್ ರೀಡಿಂಗ್ ಫಾರ್ ಇನ್ಫಾರ್ಮೇಷನ್. ಈ ಪಿಕ್ಚರ್ ನೋಡಿದ್ರೆ ನಿಮಗೆ ಚೆನ್ನಾಗಿ ನೆನಪಿಗಿರುತ್ತೆ. ಈ ಪಿಕ್ಚರ್ ನೋಡಿ, ನಿಮ್ಗೆ ಏನಾಗ್ತಾಯಿದೆ, ಇಲ್ಲಿ L ಮತ್ತು R ಇದೆ, ಇದು ರಿಸಿಪ್ಟಿವ್. ರಿಸಿಪ್ಟಿವ್ ಅಂದರೆ ಒಳಗಡೆ ಹೋಗ್ತಾ ಇದೆ, ಇನ್ಪುಟ್ ನಿಮ್ಮ ಕಿವಿ ಒಳಗಡೆ ಹೋಗ್ತಾ ಇದೆ. ಲಿಸ್ನಿಂಗ್, ನಿಮಗೆ ನಾನು ಹೇಳ್ತಿರೋದು ವಾಯ್ಸ್ ನಿಮ್ಗೆ ಕೇಳಿಸ್ಕೊತಾ ಇದ್ದೀರಾ. ಸೊ ನೀವು ರಿಸೀವ್ ಮಾಡ್ತಾ ಇದ್ದೀರಾ. ರೀಡಿಂಗು ಮತ್ತು ನೀವು ಮೈಂಡ್ ಒಳಗಡೆ ಇನ್ಫಾರ್ಮೇಷನ್ ರಿಸೀವ್ ಮಾಡ್ತಾ ಇದ್ದೀರಾ. ಸೊ ಅದೇನಾಯಿತು, ಎರಡು ರಿಸಿಪ್ಟಿವ್ ಸ್ಕಿಲ್ಸ್, ಲಿಸ್ನಿಂಗ್ ಮತ್ತು ರೀಡಿಂಗ್. ನೆಕ್ಸ್ಟ್ ಕ್ವೆಶನ್, ಆಫ್ ಆಲ್ ದ 4 ಸ್ಕಿಲ್ಸ್ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್ ವಿಚ್ ಆರ್ ದ ಪ್ರೊಡಕ್ಟಿವ್ ಸ್ಕಿಲ್ಸ್. ಇದರಲ್ಲಿ 4 ಭಾಷೆ ಕೌಶಲ್ಯಗಳಲ್ಲಿ ಯಾವುದು ಪ್ರೊಡಕ್ಟಿವ್ ಸ್ಕಿಲ್ಸ್ ಅಂತ ಕೇಳಿದ್ದಾರೆ. ಯಾವುದು ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಯಾವುದು ಪ್ರೊಡಕ್ಟಿವ್ ಸ್ಕಿಲ್ಸ್ ಅಂತ ಕೇಳಿದ್ದಾರೆ. ಸೊ LR ಆಯಿತು. ರಿಸಿಪ್ಟಿವ್ ಸ್ಕಿಲ್ಸ್ ಯಾವುದಾಯಿತು, LR ಆಯಿತು. ಇವಾಗ ಪ್ರೊಡಕ್ಟಿವ್ ಸ್ಕಿಲ್ಸ್ ಅಂತ ಕೇಳಿದ್ದಾರೆ. SW ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್. SW ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್ ಯಾವುದು ಪ್ರೊಡಕ್ಟಿವ್ ಸ್ಕಿಲ್ಸ್. ನೋಡಿ, ಈ ಪಿಕ್ಚರಲ್ಲಿ ನೀವು ನೋಡ್ಬೋದು, ಔಟ್ಪುಟ್ ಅಂದರೆ ಪ್ರೊಡ್ಯೂಸ್ ಮಾಡೋದು. ಯಾವುದ್ಯಾವುದು ಅಂದರೆ ಸ್ಪೀಕಿಂಗ್ ಮತ್ತು ರೈಟಿಂಗ್, S ಮತ್ತು W. ಸೊ S ಮತ್ತು W ಇದೆರಡು ಪ್ರೊಡಕ್ಟಿವ್ ಸ್ಕಿಲ್ಸ್. ನೋಡಿ, ಇದು ಎನ್ಕೋಡಿಂಗ್ ಮತ್ತು ಡಿಕೋಡಿಂಗ್ ಅಂದರೆ ಏನು ಗೊತ್ತಿರಬೇಕು ನಿಮಗೆ. ಎನ್ಕೋಡಿಂಗ್ ಅಂತಂದರೆ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ನಾನು ನಿಮಗೆ ಮೆಸೇಜ್ ಒಂದು ಸೆಂಡ್ ಮಾಡ್ತಾ ಇದ್ದೀನಿ, ನಾನು ಸೆಂಡರ್, ನಾನು ಎನ್ಕೋಡ್ ಮಾಡ್ತಾ ಇದ್ದೀನಿ. ನೀವು ರಿಸೀವ್ ಮಾಡ್ತಾ ಇದ್ದೀರಾ, ನೀವು ಇನ್ಫಾರ್ಮೇಷನ್ನ ರಿಸೀವ್ ಮಾಡ್ತಾ ಇದ್ದೀರಾ, ರಿಸೀವ್ ಮಾಡಿಬಿಟ್ಟು ಅರ್ಥ ಮಾಡ್ಕೊತಿದ್ದೀರಾ. ಸೊ ಅದೇನಾಯಿತು, ಡಿಕೋಡಿಂಗ್ ಆಯಿತು. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಎನ್ಕೋಡ್ ಮತ್ತು ಡಿಕೋಡ್ ಇದೆಯಲ್ಲ, ಇದು ಇಂಗ್ಲೀಷ್ ಪೆಡಗಾಜಿಲಿ LSRWಲಿ ಕೇಳ್ತಾರೆ. ಸೊ ಇದು ಅರ್ಥ ಮಾಡ್ಕೊಳ್ಳಿ ಫಸ್ಟು. ಇಲ್ಲಿ ನೋಡಿ, L ಮತ್ತು R ಎರಡು ಇದೆಯಲ್ಲ, LR ರಿಸಿಪ್ಟಿವ್ ಸ್ಕಿಲ್ಸ್ ಇದೆಯಲ್ಲ, ಅದು LR. ನಾನು ಹೇಳಿದೆ ನಿಮಗೆ, ಡಿಕೋಡ್ ಅಂದರೆ ಏನು, ರಿಸೀವ್ ಮಾಡೋದು. ಡಿಕೋಡ್ ಅಂದರೆ ರಿಸೀವ್ ಮಾಡೋದು. ನಿಮಗೆ ರಿಸಿಪ್ಟಿವ್ ಸ್ಕಿಲ್ಸ್ ಅದಕ್ಕೆ ಫಸ್ಟ್ ಹೇಳಿದ್ದು. ರಿಸಿಪ್ಟಿವ್ ಸ್ಕಿಲ್ಸ್ ಅಂದರೆ ಏನು, ನಾವು ರಿಸೀವ್ ಮಾಡ್ತಿರೋದು. ಯಾವುದು ರಿಸಿಪ್ಟಿವ್ ಸ್ಕಿಲ್ಸು, L ಮತ್ತು R ಎರಡು ಇದೆಯಲ್ಲ, ಅದು ಡಿಕೋಡ್ ಮಾಡೋದು. ಅಂದರೆ ನಾವು ಹೇಳ್ತಿರೋದನ್ನು ನೀವು ಅರ್ಥ ಮಾಡ್ಕೊಳ್ಳೋದು, ರಿಸೀವ್ ಮಾಡೋದು.
ಡಿಕೋಡ್ ಅಂದರೆ ರಿಸೀವ್ ಮಾಡೋದು, ಅರ್ಥ ಮಾಡ್ಕೊಳ್ಳೋದು. ಮತ್ತು ಎನ್ಕೋಡ್ ಅಂದರೆ ಏನು? ENCODE ಎನ್ಕೋಡ್ ಯಾವುದ್ಯಾವುದು? SW ಇದೆಯಲ್ಲ, ಇದು ಪ್ರೊಡಕ್ಟಿವ್ ಸ್ಕಿಲ್ಸ್. ನಾನು ಪ್ರೊಡ್ಯೂಸ್ ಮಾಡ್ತಾಯಿದ್ದೀನಿ, ನೀವು ಕೇಳಿಸ್ಕೊತಾ ಇದ್ದೀರಾ. ನಾನು ಎನ್ಕೋಡ್ ಮಾಡ್ತಾಯಿದ್ದೀನಿ, ನೀವು ಕೇಳಿಸ್ಕೊತಾ ಇದ್ದೀರಾ. ಯಾವುದು? SW. You can take a screenshot of this pic because the video will become very lengthy. ಇದರದೊಂದು ಸ್ಕ್ರೀನ್ಶಾಟ್ ತೊಗೊಂಡಿಟ್ಕೊಂಡು ನೀವು ಡೀಟೇಲಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್, ಡಿಕೋಡಿಂಗ್ ಸ್ಟ್ಯಾಂಡ್ಸ್ ಫಾರ್. ಡಿಕೋಡಿಂಗ್ ಅಂದರೆ ಏನು? ಆಪ್ಷನ್ಸ್: ಡಿಸಿಫರಿಂಗ್ ದ ಸೌಂಡ್ಸ್ ಇನ್ ವರ್ಡ್ಸ್ ಆ್ಯಂಡ್ ಸೆಂಟೆನ್ಸಸ್, ಓನ್ಲಿ ರೆಕಗ್ನೈಸಿಂಗ್ ದ ಡಿಫರೆನ್ಸ್ ಬಿಟ್ವೀನ್ ಸೌಂಡ್ಸ್, ಫೇಲ್ಯೂರ್ ಟು ಅಂಡರ್ಸ್ಟ್ಯಾಂಡ್ ದ ಗಿವನ್ ಟೆಕ್ಸ್ಟ್, ಪಾಸಿಂಗ್ ಆನ್ ಎ ಮೆಸೇಜ್ ಟು ಅದರ್ಸ್. ಡಿಕೋಡಿಂಗ್ ಅಂದರೆ ಏನು? ಅರ್ಥ ಮಾಡ್ಕೊಳ್ಳೋದು. ಹೇಳಿದೆ ನಾನು, ಡಿಕೋಡಿಂಗ್ ಅಂದರೆ ಅರ್ಥ ಮಾಡ್ಕೊಳ್ಳೋದು, ರಿಸೀವ್ ಮಾಡಿಕೊಳ್ಳೋದು. ಇವಾಗ ನಾನು ಹೇಳ್ತಿರೋದು ಎನ್ಕೋಡಿಂಗ್. ನಾನು ಹೇಳ್ತಿರೋದು, ನಾನು ಪ್ರೊಡ್ಯೂಸ್ ಮಾಡ್ತಿರೋದು, ಪ್ರೊಡಕ್ಟಿವ್ ಮಾಡ್ತಿರೋದು ಏನಾಗುತ್ತೆ? ಅದು ಎನ್ಕೋಡ್ ಆಗುತ್ತೆ. ಡಿಕೋಡಿಂಗ್ ಅಂದರೆ ಏನು? ನಾವು ಅರ್ಥ ಮಾಡ್ಕೊಳ್ಳೋದು, ರಿಸೀವ್ ಮಾಡೋದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1, ಡಿಸಿಫರಿಂಗ್ ದ ಸೌಂಡ್ಸ್ ಇನ್ ವರ್ಡ್ಸ್ ಆ್ಯಂಡ್ ಸೆಂಟೆನ್ಸಸ್. ಡಿಸಿಫರಿಂಗ್ ಅಂದರೆ ಏನಿಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು. ಅಂಡರ್ಸ್ಟ್ಯಾಂಡಿಂಗ್ ದ ಸೌಂಡ್ಸ್ ಇನ್ ವರ್ಡ್ಸ್ ಆ್ಯಂಡ್ ಸೆಂಟೆನ್ಸಸ್. ಆಪ್ಷನ್ ನಂಬರ್ 1 ಇಸ್ ದ ರೈಟ್ ಆನ್ಸರ್. ಎನ್ಕೋಡಿಂಗ್ ಅಂತಂದರೆ ಮೆಸೇಜ್ ಸೆಂಡರ್, ಡಿಕೋಡಿಂಗ್ ಅಂದರೆ ಮೆಸೇಜ್ ರಿಸೀವರ್. ನೆಕ್ಸ್ಟ್ ಕ್ವೆಶನ್, ಲರ್ನಿಂಗ್ ಟು ರೀಡ್ ಮೀನ್ಸ್. ಆಪ್ಷನ್ಸ್: ರೀಡಿಂಗ್ ಅಲೌಡ್, ಡಿಕೋಡಿಂಗ್ letters, decoding the structure of a language, decoding the meaning. Option number 4, decoding the meaning. ಇದಕ್ಕೆ ಸರಿಯಾದ ಉತ್ತರ. ನೋಡಿ ಫ್ರೆಂಡ್ಸ್, ನಾನು ಕೊಡ್ತಿರೋ ಪ್ರತಿ ಕ್ವೆಶನ್ ಎಲ್ಲ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ಸ್. ಅದರಿಂದ ನಿಮಗೆ ಐಡಿಯಾ ಬರುತ್ತೆ ಹೇಗೆ ಕ್ವೆಶನ್ ಕೇಳ್ಬೋದು ಅಂತ. ಸೊ ನಾನು ಪ್ರೀವಿಯಸ್ ಇಯರ್ಸ್ ಕ್ವೆಶನ್ಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್, ವಾಟ್ ಈಸ್ ನರೇಟಿವ್ ರೈಟಿಂಗ್? ನೋಡಿ ಫ್ರೆಂಡ್ಸ್, ನರೇಟಿವ್ ರೈಟಿಂಗ್ ಮತ್ತು ಡಿಸ್ಕ್ರಿಪ್ಟಿವ್ ರೈಟಿಂಗ್ ಅಂತ ನಿಮಗೆ ಲಾಸ್ಟ್ 2019 ಒಂದು ಕೇಳಿದರು ಕ್ವೆಶನ್. ಸೊ ಅದಕ್ಕೆ ನಾನು ಇದನ್ನು ಏನು ಡಿಫ್ರೆನ್ಸ್ ಇದೆ ನೋಡ್ಕೊಳ್ಳಿ. ನರೇಟಿವ್ ರೈಟಿಂಗ್ ಅಂದರೆ ಏನು? ನರೇಟಿವ್ ರೈಟಿಂಗ್ ಟೆಲ್ಸ್ ಎ ಸ್ಟೋರಿ. ನರೇಟಿವ್ ರೈಟಿಂಗ್ ಕ್ಯಾನ್ ಬಿ ಟ್ರೂ ಆ್ಯಂಡ್ ಅಬೌಟ್ ರಿಯಲ್ ಪೀಪಲ್ ಆ್ಯಂಡ್ ರಿಯಲ್ ಇವೆಂಟ್ಸ್. ನೆಕ್ಸ್ಟ್, ನರೇಟಿವ್ ರೈಟಿಂಗ್ ಕ್ಯಾನ್ ಬಿ ರಿಯಲಿಸ್ಟಿಕ್ ವಿತ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಇವೆಂಟ್ಸ್ ದಟ್ ಕುಡ್ ರಿಯಲಿ ಹ್ಯಾಪನ್. ನೋಡಿ, ನರೇಟಿವ್ ರೈಟಿಂಗ್ಗೆ ಕನ್ನಡದಲ್ಲಿ ನಿರೂಪಣಾ ಬರವಣಿಗೆ ಅಂತ ಹೇಳ್ತಾರೆ. ಇದು ನಿಜ ಜೀವನದಲ್ಲಿ ಎಂದಿಗೂ ಸಂಭವಿಸದ ಪಾತ್ರಗಳು ಮತ್ತು ಘಟನೆಗಳನ್ನು ಒಳಗೊಂಡಿರಬಹುದು. ಅಂದರೆ ಇದರಲ್ಲಿ ಸಂಭವಿಸದ ಪಾತ್ರಗಳು ಮತ್ತು ಘಟನೆಗಳು ಒಳಗೊಂಡಿರುತ್ತೆ. ಯಾವುದರಲ್ಲಿ? ನರೇಟಿವ್ ರೈಟಿಂಗ್ ಅಂದರೆ ನಿರೂಪಣಾ ಬರವಣಿಗೆಯಲ್ಲಿ. ನೆಕ್ಸ್ಟ್, ವಾಟ್ ಈಸ್ ಡಿಸ್ಕ್ರಿಪ್ಟಿವ್ ರೈಟಿಂಗ್? ಡಿಸ್ಕ್ರಿಪ್ಟಿವ್ ರೈಟಿಂಗ್ ಅಂದರೆ ವಿವರಣಾತ್ಮಕ ಬರವಣಿಗೆ. ಇದರಲ್ಲೇ ಕ್ವೆಶನ್ನಲ್ಲೇ ಗೊತ್ತಾಗ್ತಾ ಇದೆ ನಿಮಗೆ. ಡಿಸ್ಕ್ರಿಪ್ಟಿವ್ ರೈಟಿಂಗ್ ವಿವರಣೆಯಿಂದ ಬರೆಯೋದು. ಡಿಸ್ಕ್ರಿಪ್ಟಿವ್ ರೈಟಿಂಗ್ ಹೆಲ್ಪ್ಸ್ ರೀಡರ್ಸ್ ಕ್ರಿಯೇಟ್ ಎ ಕ್ಲಿಯರ್ ಪಿಕ್ಚರ್ ಆಫ್ ಪೀಪಲ್, ಪ್ಲೇಸಸ್, ಆಬ್ಜೆಕ್ಟ್ಸ್ ಇನ್ ದೇರ್ ಮೈಂಡ್. ಇಲ್ಲಿ ಮೇನ್ 4 ಕ್ಯಾರೆಕ್ಟರ್ಸ್ ಇರುತ್ತೆ. ಪೀಪಲ್ ಬಗ್ಗೆ, ಜನದ ಬಗ್ಗೆ ಅಥವಾ ಪಿಕ್ಚರ್ ಬಗ್ಗೆ, ಪ್ಲೇಸಸ್ ಬಗ್ಗೆ ಅಥವಾ ಆಬ್ಜೆಕ್ಟ್ಸ್ ಬಗ್ಗೆ ಏನು ಒಂದು ಕ್ಲಿಯರ್ ಇದು ಪಿಕ್ಚರ್ ಮಾಡಿರ್ತಾರೆ. ಇದರಲ್ಲಿ ಯಾವುದರಲ್ಲಿ? ಬರವಣಿಗೆಯಲ್ಲಿ, ವಿವರಣಾತ್ಮಕ ಬರವಣಿಗೆಯಲ್ಲಿ. ನೆಕ್ಸ್ಟ್, ಡಿಸ್ಕ್ರಿಪ್ಟಿವ್ ರೈಟಿಂಗ್ ಪ್ರೊವೈಡ್ಸ್ ಡೀಟೇಲ್ಸ್. ಇದರಲ್ಲಿ ಗೊತ್ತಾಗ್ತಿದೆ ವಿವರಣಾತ್ಮಕ ಡೀಟೇಲ್ಸ್ ದಟ್ ಹೆಲ್ಪ್ ದ ರೀಡರ್ ಟು ಸಿ, ಹಿಯರ್, ಟೇಸ್ಟ್, ಸ್ಮೆಲ್ ಆರ್ ಫೀಲ್ ಸಮಥಿಂಗ್ ದಟ್ ದ ರೈಟರ್ ಹ್ಯಾಸ್ ಎಕ್ಸ್ಪೀರಿಯನ್ಸ್ಡ್. ಇವಾಗ ಯಾವುದೋ ಒಂದು ಪೊಯೆಟ್ ಬರೆದಿರ್ತಾರೆ, ಬರೆದಿರೋದನ್ನು ನಾವು ರಿಯಲಾಗಿ ನಮಗೆ ಫೀಲ್ ಆಗೋ ಥರ ನಮಗೆ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾವುದರಲ್ಲಿ? ಡಿಸ್ಕ್ರಿಪ್ಟಿವ್ ರೈಟಿಂಗಲ್ಲಿ ಹಾಗೆ ಎಕ್ಸ್ಪ್ಲೈನ್ ಮಾಡಿರ್ತಾರೆ ಡೀಟೇಲಾಗಿ. ಲಾಸ್ಟ್ ಟಾಪಿಕ್ ಇದು. ಎಕ್ಸ್ಟೆನ್ಸಿವ್ ರೀಡಿಂಗ್ ಮತ್ತು ಇಂಟೆನ್ಸಿವ್ ರೀಡಿಂಗ್ ಅಲ್ಲಿ ಏನು ಡಿಫ್ರೆನ್ಸ್? ನೋಡಿ, ಸ್ಕಿಮ್ಮಿಂಗ್ ಮತ್ತು ಸ್ಕ್ಯಾನಿಂಗ್ ಇದೆಯಲ್ಲ, ಅದೇ ಥರ ಇದು ಸಬ್ ಸ್ಕಿಲ್ ಆಫ್ ರೀಡಿಂಗ್. ಸ್ಕಿಮ್ಮಿಂಗ್, ಸ್ಕ್ಯಾನಿಂಗ್, ಎಕ್ಸ್ಟೆನ್ಸಿವ್ ರೀಡಿಂಗ್, ಇಂಟೆನ್ಸಿವ್ ರೀಡಿಂಗ್ ಇದೆಲ್ಲ ಸಬ್ ಸ್ಕಿಲ್ಸ್ ಆಫ್ ರೀಡಿಂಗ್. ಮತ್ತು ಇದರಲ್ಲಿ ನೋಡಿ, ಆವಾಗಲೇ ಕೊಡಬೇಕಾಗಿತ್ತು, ಇದು ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂದರೆ ಏನು, ಇಂಟೆನ್ಸಿವ್ ರೀಡಿಂಗ್ ಏನು? ಇವಾಗ ನೀವು ಎಕ್ಸಾಮ್ ಹತ್ತಿರ ಇದ್ದಾಗ 1 ಮಂತ್ ಇದ್ದಾಗ ನೀವು ತುಂಬ ಡೀಪಾಗಿ ಓದ್ತೀರಾ. ಅದಕ್ಕೆ
ಇಂಟೆನ್ಸಿವ್ ಅಂತ ಹೇಳ್ತೀವಿ. ಮತ್ತು ಎಕ್ಸ್ಟೆನ್ಸಿವ್, ಇನ್ನೂ ಎಕ್ಸಾಮ್ ದೂರ ಇದೆ ಆವಾಗ ನೀವು ಏನೋ ಬೇಕೋ ಬೇಡವೋ ಅಂತಂದ್ಬಿಟ್ಟು ಓದ್ತಿರಲ್ಲ, ಅದು ಎಕ್ಸ್ಟೆನ್ಸಿವ್ ರೀಡಿಂಗ್. ಓಕೆ, ಪಾಯಿಂಟ್ಸ್ ನೋಡೋಣ. ಫಸ್ಟ್ ಪಾಯಿಂಟ್, ಲಾಂಗ್ ಟೆಕ್ಸ್ಟ್ಸ್ ಅಥವಾ ಬುಕ್ಸ್. ಟೆಕ್ಸ್ಟ್ ಅಂದರೆ ಪಠ್ಯ. ಲಾಂಗ್ ಪಠ್ಯಗಳು ಓದೋದು, ಲಾಂಗ್ ಟೆಕ್ಸ್ಟ್ ಓದೋದು ಯಾವುದರಲ್ಲಿ? ಎಕ್ಸ್ಟೆನ್ಸಿವ್ ರೀಡಿಂಗಲ್ಲಿ. ಆದರೆ ಇಂಟೆನ್ಸಿವಲ್ಲಿ ಶಾರ್ಟ್ ಟೆಕ್ಸ್ಟ್. ಸೆಕೆಂಡ್ ಪಾಯಿಂಟ್, ಹೆಲ್ಪ್ಸ್ ಸ್ಟೂಡೆಂಟ್ಸ್ ಟು ಡೆವಲಪ್ ರೀಡಿಂಗ್ ಫ್ಲೂಯೆನ್ಸಿ. ಇಂಟೆನ್ಸಿವಲ್ಲಿ ಹೆಲ್ಪ್ ಸ್ಟೂಡೆಂಟ್ಸ್ ಟು ಡೆವಲಪ್ ರೀಡಿಂಗ್ ಸ್ಕಿಲ್ಸ್, ವೊಕ್ಯಾಬ್ಯುಲರಿ ಆ್ಯಂಡ್ ಗ್ರಾಮರ್ ನಾಲೆಜ್. ನೋಡಿ, ಈ ಸೆಕೆಂಡ್ ಪಾಯಿಂಟ್ ಇದೆಯಲ್ಲ ಇಂಟೆನ್ಸಿವ್ ರೀಡಿಂಗಲ್ಲಿ, ಇದರ ಬಗ್ಗೆ ಒಂದು ಕ್ವಶನ್ ಕೇಳಿದರು. ಹೆಲ್ಪ್ ಸ್ಟೂಡೆಂಟ್ಸ್ ಟು ಡೆವಲಪ್ ರೀಡಿಂಗ್, ವೊಕ್ಯಾಬ್ಯುಲರಿ ಡೆವಲಪ್ ಆಗುತ್ತೆ ಯಾವುದರಿಂದ? ಇಂಟೆನ್ಸಿವ್ ರೀಡಿಂಗಲ್ಲೋ ಎಕ್ಸ್ಟೆನ್ಸಿವ್ ರೀಡಿಂಗಲ್ಲೋ ಅಂತ ಕೇಳಿದರು. ವೊಕ್ಯಾಬ್ಯುಲರಿ ಡೆವಲಪ್ ಆಗುತ್ತೆ, ಶಬ್ದಕೋಶ ಡೆವಲಪ್ ಆಗುತ್ತೆ, ಶಬ್ದಕೋಶ ಬೆಳೆಯುತ್ತೆ. ಯಾವುದರಲ್ಲಿ ಅಂದರೆ ಇಂಟೆನ್ಸಿವ್ ರೀಡಿಂಗಲ್ಲಿ, ಡೀಪಾಗಿ ಓದಿದಾಗ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ನೋಡಿ, ಜನರಲ್ ಅಂಡರ್ಸ್ಟ್ಯಾಂಡಿಂಗ್. ಎಕ್ಸ್ಟೆನ್ಸಿವ್ ರೀಡಿಂಗ್ ಇದೆಯಲ್ಲ ಅದಕ್ಕೆ ಬರೀ ಜನರಲ್ ಮೀನಿಂಗೋಸ್ಕರ ಸುಮ್ಮನೆ ಬೇಕೋ ಬೇಡೋ ಅಂತಂದ್ಬಿಟ್ಟು ಓದೋದು, ಜನರಲ್ ಅಂಡರ್ಸ್ಟ್ಯಾಂಡಿಂಗ್. ಆದರೆ ಥರ್ಡ್ ಪಾಯಿಂಟ್, ಡೀಟೇಲ್ ಮೀನಿಂಗ್ ಫ್ರಮ್ ದ ಟೆಕ್ಸ್ಟ್. ಇಂಟೆನ್ಸಿವ್ ರೀಡಿಂಗಲ್ಲಿ ಡೀಟೇಲ್ ಮೀನಿಂಗ್ ಫ್ರಮ್ ದ ಟೆಕ್ಸ್ಟ್. ಯಾವುದೋ ಒಂದು ಪಠ್ಯವನ್ನು ಓದ್ತೀವಿ, ಅದರಿಂದ ಡೀಟೇಲ್ ಮೀನಿಂಗ್ ನಾವು ತೆಕ್ಕೊತೀವಿ ಇಂಟೆನ್ಸಿವ್ ರೀಡಿಂಗಲ್ಲಿ. ಫೋರ್ತ್, ಫೋಕಸಸ್ ಆನ್ ಗೆಟಿಂಗ್ ಮೇನ್ ಐಡಿಯಾ. ಇದರಲ್ಲಿ ಮೇನ್ ಐಡಿಯಾ ತೊಗೊಳ್ಳೋದು. ಎಕ್ಸ್ಟೆನ್ಸಿವ್ ರೀಡಿಂಗಲ್ಲಿ ಮೇನ್ ಐಡಿಯಾ ತೊಗೊಳ್ಳೋದು, ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡೋದು. ಇಲ್ಲಿ ಫೋಕಸಸ್ ಆನ್ ವೊಕ್ಯಾಬ್ಯುಲರಿ ಆ್ಯಂಡ್ ಗ್ರಾಮರ್ ಟು ಅಂಡರ್ಸ್ಟ್ಯಾಂಡ್. ಫಿಫ್ತ್ ಪಾಯಿಂಟ್, ಔಟ್ ಆಫ್ ದ ಕೋರ್ಸ್ ಅಥವಾ ಸ್ಕೂಲ್. ಇಲ್ಲಿ ಎಕ್ಸ್ಟೆನ್ಸಿವ್ ರೀಡಿಂಗಲ್ಲಿ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಏನು ಹೇಳಿದ್ದೆ, ಔಟ್ ಆಫ್ ಕೋರ್ಸ್ ಅಥವಾ ಸ್ಕೂಲ್. ಇದು ಎಕ್ಸ್ಟೆನ್ಸಿವ್ ರೀಡಿಂಗ್. ಸ್ವಲ್ಪ ಜನಕ್ಕೆ ಬುಕ್ಸ್ ಓದೋಕ್ಕೆ ಇಷ್ಟ ಇರುತ್ತಲ್ಲ, ಅದು. ಇನ್ನೊಂದು ಕೇಳ್ತಾರೆ, ವಾಟ್ ವಿ ಡೂ ಇನ್ಸೈಡ್ ದ ಸ್ಕೂಲ್ ಅಂತಂದರೆ ಅದು ಇಂಟೆನ್ಸಿವ್ ರೀಡಿಂಗ್ ಆಗುತ್ತೆ. ವಾಟ್ ವಿ ಡೂ ಔಟ್ಸೈಡ್ ದ ಸ್ಕೂಲ್, ನಾವು ಸ್ಕೂಲಲ್ಲಿ ಇರೋದು ಅಥವಾ ಕೋರ್ಸಲ್ಲಿ ಇಲ್ಲದೆ ಇರೋದು ಓದ್ತೀವಲ್ವ, ಅದಕ್ಕೆ ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತೀವಿ. ಸ್ಕೂಲಲ್ಲಿ ಓದೋದಕ್ಕೆ ಇಂಟೆನ್ಸಿವ್ ರೀಡಿಂಗ್ ಅಂತೀವಿ. ಸಿಕ್ಸ್ತ್ ಪಾಯಿಂಟ್, ರೀಡಿಂಗ್ ಎ ಟೆಕ್ಸ್ಟ್ ಫಾರ್ ಪ್ಲೆಷರ್. ಯಾವುದೋ ಒಂದು ನಾವು ಬುಕ್ ಓದ್ತೀವಿ, ಅದನ್ನು ಏನಕ್ಕೆ ರೀಡಿಂಗ್ ಫಾರ್ ಪ್ಲೆಷರ್ ಅಂದರೆ ನಮಗೆ ಖುಷಿಗೋಸ್ಕರ, ನಮ್ಗೆ ಇಷ್ಟ ಇರುತ್ತೆ ನಮಗೆ ಬುಕ್ ಓದೋಕ್ಕೆ, ಅದಕ್ಕೆ ನಾವು ಓದ್ತೀವಿ. ಇಲ್ಲಿ ಇಂಟೆನ್ಸಿವ್ ರೀಡಿಂಗಲ್ಲಿ ರೀಡಿಂಗ್ ಫಾರ್ ಸ್ಪೆಸಿಫಿಕ್ ಏಮ್, ನಮ್ದು ಏನೋ ಒಂದು ಉದ್ದೇಶ ಇರುತ್ತೆ, ಆ ಉದ್ದೇಶಕ್ಕೋಸ್ಕರ ನಾವು ಓದ್ತೀವಿ ಇಂಟೆನ್ಸಿವ್ ರೀಡಿಂಗಲ್ಲಿ. ಇದು ಎಕ್ಸ್ಟೆನ್ಸಿವ್ ರೀಡಿಂಗ್ ಇದೆಯಲ್ಲ, ಅದು ಫಾಸ್ಟಾಗಿ ಓದ್ಕೊಂಡು ಹೋಗೋದು. ಅಂದರೆ ಇಂಟೆನ್ಸಿವ್ ರೀಡಿಂಗ್ ಸ್ಲೋ ಆಗಿ ಡೀಪಾಗಿ ಓದೋದು. ಎಕ್ಸಾಮ್ ಟೈಮಲ್ಲಿ ನೀವು ಡೀಪಾಗಿ ಓದ್ತೀರಾ, ಸ್ಲೋ ಆಗಿ ಓದ್ತೀರಾ, ಯಾವುದು? ಇಂಟೆನ್ಸಿವ್ ರೀಡಿಂಗ್. ಇಲ್ಲಿ ಇದಕ್ಕೆ ರಿಲೇಟೆಡ್ ಒಂದು ಕ್ವೆಶನ್ ಇದೆ. ಇಂಟೆನ್ಸಿವ್ ರೀಡಿಂಗ್ ರೆಫರ್ಸ್ ಟು. ಇಂಟೆನ್ಸಿವ್ ರೀಡಿಂಗ್ ಅಂತಂದರೆ ಫಸ್ಟ್ ಆಪ್ಷನ್, ರೀಡಿಂಗ್ ಎ ಟೆಕ್ಸ್ಟ್ ಫಾರ್ ಡೀಟೇಲ್ ಇನ್ಫಾರ್ಮೇಷನ್, ರೀಡಿಂಗ್ ಎ ಟೆಕ್ಸ್ಟ್ ಫಾರ್ ಪ್ಲೆಷರ್, ರೀಡಿಂಗ್ ಎ ಟೆಕ್ಸ್ಟ್ ಫಾರ್ ಎಡಿಟಿಂಗ್, ರೀಡಿಂಗ್ ಎ ಟೆಕ್ಸ್ಟ್ ಫಾರ್ ಸಮ್ ಒನ್ ಎಲ್ಸ್. ಇಲ್ಲಿ ಇದಕ್ಕೆ ಕರೆಕ್ಟ್ ಆನ್ಸರ್ ಏನು? ಇಂಟೆನ್ಸಿವ್ ರೀಡಿಂಗ್ ಅಂದರೆ ರೀಡಿಂಗ್ ಎ ಟೆಕ್ಸ್ಟ್ ಫಾರ್ ಡೀಟೇಲ್ ಇನ್ಫಾರ್ಮೇಷನ್. ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್, ರೀಡಿಂಗ್ ಎ ಟೆಕ್ಸ್ಟ್ ಫಾರ್ ಡೀಟೇಲ್ಡ್ ಇನ್ಫಾರ್ಮೇಷನ್. ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ ನೋಡಿ, ರೀಡಿಂಗ್ ಎ ಟೆಕ್ಸ್ಟ್ ಫಾರ್ ಪ್ಲೆಷರ್ ಅಂತ. ಆ ರೀಡಿಂಗ್ ಎ ಟೆಕ್ಸ್ಟ್ ಫಾರ್ ಪ್ಲೆಷರ್ ಅಂದರೆ ಅದು ಎಕ್ಸ್ಟೆನ್ಸಿವ್ ರೀಡಿಂಗಲ್ಲಿ ಬರುತ್ತೆ. ರೀಡಿಂಗ್ ಎ ಟೆಕ್ಸ್ಟ್ ಫಾರ್ ಪ್ಲೆಷರ್, ಎಕ್ಸ್ಟೆನ್ಸಿವ್ ರೀಡಿಂಗ್. ಲಾಸ್ಟ್ ಕ್ವೆಶನ್, a teacher asks the students of class 5th to read the text thoroughly. ಒಂದು 5th ಸ್ಟ್ಯಾಂಡರ್ಡ್ ಟೀಚರ್ ಹೇಳ್ತಾರೆ, ನಾನು ಕೊಟ್ಟಿದ್ದೀನಲ್ಲ ಆ ಸೆಂಟೆನ್ಸ್ನ ನೀನು ಪ್ರಾಪರಾಗಿ ಆ ಪಠ್ಯವನ್ನು ನೀನು ಥರೋಲಿ ಓದಬೇಕು ಅಂತ. ದೆನ್ ಶಿ ಆಸ್ಕ್ಡ್ ದೆಮ್ ಟು ಆನ್ಸರ್ ದ ಕ್ವೆಶನ್ಸ್ ವಿತ್ ರೆಫರೆನ್ಸ್ ಟು ದ ಕಂಟೆಕ್ಸ್ಟ್. ಮತ್ತು ಆ ಸಂದರ್ಭಕ್ಕೆ ಸರಿಯಾದ ಆನ್ಸರ್ಸ್ನ ನೀನು ಕೊಡಬೇಕು ಅಂತ ಹೇಳ್ತಾರೆ. ಇನ್ ದಿಸ್ ಪ್ರೋಸೆಸ್ ಶಿ ಈಸ್ encouraging students for options intensive reading, extensive reading, skimming, scanning. ಇದಕ್ಕೆ ಆಪ್ಷನ್ ನಂಬರ್ 1 intensive reading is the right answer. Thank you for watching my video. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತು ತುಂಬ ಲೆಂದಿ ಆಗಿಬಿಟ್ಟಿದೆ ವಿಡಿಯೋ. ಮತ್ತು ನಿಮ್ಮ ಹೊಸದಾಗಿ ನಮ್ಮ ಚಾನಲಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್.